उपहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषाम्नाय स्मृतिहृदयदीप्ताय हरये नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि। ॐ ॐ अथातो ब्रह्मजिज्ञासा ॐ अक्षरम् अम्बरान्तद्धृतेः ॐ एतद्वै अक्षरं गार्ಗಿ ಅಂತ ಈ ಉಪನಿಷದ್ವಾಕ್ಯದಲ್ಲಿ ಏತತ್ ಅಕ್ಷರಂ ಯಾವುದು ಅಕ್ಷರ ಅನ್ನೋ ಸಂದೇಹ ಬಂದಾಗ ಅಕ್ಷರಂ ಬ್ರಹ್ಮೈವ ಅಂಬರಾಂತಧೃತೇಃ ಅಂಬರ ಅಂದರೆ ಆಕಾಶ ಪರ್ಯಂತವಾಗಿ ಪಂಚಭೂತಗಳ ಧಾರಣೆಯನ್ನು ಅಂದರೆ ಅವುಗಳ ಸ್ಥಿತಿಯನ್ನು ಉಂಟು ಮಾಡುವವನು ಯಾರೋ ಅವನು ಅಕ್ಷರ. ಪಂಚಭೂತಗಳು ಯಾರ ಅಧೀನ? ಬ್ರಹ್ಮನ ಅಧೀನ. ಯಾಕೆಂದರೆ ಆತ್ಮನಃ ಆಕಾಶ ಸಂಭೂತಃ, ಅವುಗಳು ಹುಟ್ಟಿರೋದೇ ಬ್ರಹ್ಮನ. ಆದ್ದರಿಂದ ಅಂಬರ ಅಂದರೆ ಅಂಬರದವರೆಗೆ ಪರ್ಯಂತವಾದ ಅಲ್ಲಿವರೆಗೆ, ಅದರ ಇಲ್ಲಿಂದ ಆರಂಭ ಮಾಡಿದರೆ ಅದು ಕೊನೆ ಆಕಾಶ, ಅಲ್ಲಿವರೆಗೆ ಪಂಚಭೂತಗಳನ್ನು ಧಾರಣೆ ಮಾಡುವ ಕಾರಣದಿಂದ ಅಕ್ಷರ ಶಬ್ದವಾಚ್ಯನಾದವನು ಬ್ರಹ್ಮನೇ ಅಂತ ಸಿದ್ಧಾಂತ ಮಾಡಿದರು. ಇಲ್ಲಿ ಪ್ರಶ್ನೆ, ಈ ಬ್ರಹ್ಮನಿಗೆ ಈ ಅಧಿಕರಣದಲ್ಲಿ ಈ ಪ್ರಕರಣದಲ್ಲಿ ಅಸ್ಥೂಲಂ ಅನಣು ಹೀಗೆ ಉದ್ದಕ್ಕೆ ಎಲ್ಲ ಧರ್ಮಗಳನ್ನು ನಿಷೇಧ ಮಾಡಲಾಗಿದೆ. ಈ ಅಸ್ಥೂಲಂ ಅನ್ನೋದಕ್ಕೆ ಎರಡು ಅರ್ಥ ಮಾಡಬಹುದು. ಸ್ಥೂಲ ಅಂದರೆ ದೊಡ್ಡದಾಗಿದ್ದಾನೆ ಅಂತ ಅರ್ಥ. ಅಸ್ಥೂಲ ಅಂದರೆ ದೊಡ್ಡದಲ್ಲ, ಇಲ್ಲಿಗೆ ನಿಲ್ಲಿಸ್ಬೋದು. ಒಂದು ಧರ್ಮವನ್ನು ನಿಷೇಧ ಮಾಡೋದು. ದೊಡ್ಡದಲ್ಲದಿದ್ದರೆ ಏನಾಗಬೇಕು? ಚಿಕ್ಕದು, ಅಣು. ಹಾಗಾದರೆ ಅಸ್ಥೂಲಂ ಅನ್ನೋದಕ್ಕೆ ಸ್ಥೂಲತ್ವಕ್ಕೆ ವಿರುದ್ಧವಾದ ಅಣುತ್ವವುಳ್ಳವನು ಅಂತ ಅರ್ಥ ಮಾಡಬಹುದು, ಅಥವಾ ಸ್ಥೂಲತ್ವ ಇಲ್ಲದವನು. ಇಷ್ಟು ಬರೀ ನೆಗೇಷನ್ ಅಷ್ಟೇ. ಒಂದರಲ್ಲಿ ವಿಧಿ ಇದೆ, ಒಂದರಲ್ಲಿ ನಿಷೇಧ ಮಾತ್ರ. ಸ್ಥೂಲತ್ವವನ್ನು ನಿಷೇಧ ಅಷ್ಟೇ ಮಾಡ್ತೀರೋ, ಅಥವಾ ಅಸ್ಥೂಲಂ ಅನ್ನೋದಕ್ಕೆ ಸ್ಥೂಲತ್ವಕ್ಕೆ ವಿರುದ್ಧವಾದ ಅಣುತ್ವ ಇದೆ ಅಂತ ಅರ್ಥ ಮಾಡ್ತೀರೋ ಅಂತ ಎರಡು ಪ್ರಶ್ನೆ ನಾವು ನಿನ್ನೆ ಮಾಡಿಕೊಂಡಿದ್ದೇವೆ. ನಚೈತದ್ ಬ್ರಹ್ಮಣ ಸಂಭವತಿ, ನಚೈತತ್ ಬ್ರಹ್ಮಣಃ ಸಂಭವತಿ ಅಸ್ಥೂಲತ್ವಾದಿಪದೈರ್ಹಿ ಸ್ಥೂಲತ್ವಾದಿ ವಿಪರೀತಂ ಅಣುತ್ವಾದಿ ಅಭಿಧಾನಂ ವಾ ಸ್ಯಾತ್ ಸ್ಥೂಲತ್ವಾದಿ ನಿವೃತ್ತಿ ಮಾತ್ರ ಪರ್ಯವಸಾನಂ ವಾ. ಎರಡು ಪ್ರಶ್ನೆ ಗೊತ್ತಾಯಿತು. ಅಸ್ಥೂಲ ಅಂದರೆ ಸ್ಥೂಲತ್ವ ವಿರುದ್ಧವಾದ ಅಣುತ್ವ ಇದೆ ಅಂತ ಅರ್ಥನೋ, ಸ್ಥೂಲತ್ವ ಇಲ್ಲ ಇಷ್ಟೇ ಅರ್ಥನೋ. ಆದ್ಯೇ ಪರಸ್ಪರ ವಿರೋಧ. ಯಾಕೆಂದರೆ ಅಸ್ಥೂಲಮಿತ್ಯನೇನ ಹಿ ಅಣುಪರಿಮಾಣಂ ವಕ್ತವ್ಯಂ ಅನಣು ಇತ್ಯನೇನ ಚ ಮಹತ್ವಂ ನ ಚ ಉಭಯಂ
ಏಕತ್ರ ಯುಜ್ಯತೆ ಪರಸ್ಪರ ಪರಿಹಾರೇಣೈವ ವೃತ್ತಿದರ್ಶನಾತ್. ಅಸ್ಥೂಲಂ ಅನ್ನೋದಕ್ಕೆ ಅಣುತ್ವ ಇದೆ ಅಂತ ಅರ್ಥ. ಅನಣು ಅನ್ನೋದಕ್ಕೆ ಏನರ್ಥ? ಇದಕ್ಕೆ ಅರ್ಥ ಮಾಡದಂತೆಯೇ ಅದಕ್ಕೆ ಅರ್ಥ ಮಾಡಬೇಕು. ಅಸ್ಥೂಲಂ ಅಂದರೆ ಅಣುತ್ವ ಇದೆ, ಅನಣು ಅಂದರೆ ಸ್ಥೂಲತ್ವ ಇದೆ. ಅಲ್ಲಿಗೇನಾಯಿತು? ದೇವರಲ್ಲಿ ಅಣುತ್ವ ಇದೆ, ಸ್ಥೂಲತ್ವ. ಸಾಧ್ಯನಾ? ಇಲ್ಲಿ ಬೆಳಕು ಇದೆ, ಕತ್ತಲು ಇದೆ. ಸಾಧ್ಯನಾ? ಅಣುತ್ವ ಸ್ಥೂಲತ್ವ ಎರಡೂ ಬ್ರಹ್ಮನಲ್ಲಿ ಇದೆ. ಸಾಧ್ಯ. ಪರಸ್ಪರ ವಿರೋಧಾತ್. ಅಣುತ್ವ ಜಡತ್ವ ಚೇತನತ್ವ ಎರಡೂ ಒಂದರಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅಸ್ಥೂಲಂ ಅಂದರೆ ಅಣು ಅಂತ ಅರ್ಥ, ಅನಣು ಅಂದರೆ ಸ್ಥೂಲ ಅಂತ ಅರ್ಥ. ಹೀಗೆ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ, ಅದು ವಿರುದ್ಧ. ಏವಂ ಅಹ್ರಸ್ವಂ ಅದೀರ್ಘಂ ಇತ್ಯತ್ರಾಪಿ ವಿರೋಧೋ ದ್ರಷ್ಟವ್ಯಃ. ಅಹ್ರಸ್ವಂ ಏನರ್ಥ? ಹ್ರಸ್ವ ಅಲ್ಲ, ಅವನು ತುಂಬ ಉದ್ದ ಇಲ್ಲ, ತುಂಬ ಚಿಕ್ಕವನಲ್ಲ. ಅಂದರೆ ಏನರ್ಥ? ದೀರ್ಘವಾಗಿದ್ದಾನೆ, ತುಂಬ ಉದ್ದಕ್ಕಿದ್ದಾನೆ, ಲಂಬು. ಅದೀರ್ಘಂ ಏನರ್ಥ? ಹ್ರಸ್ವವಾಗಿದ್ದಾನೆ. ಅಲ್ಲಿಗೆ ಅಹ್ರಸ್ವಂ ಅನ್ನೋದರಿಂದ ದೀರ್ಘವಾಗಿದ್ದಾನೆ ಅಂದ್ರಿ, ಅದೀರ್ಘಂ ಅನ್ನೋದರಿಂದ ಹ್ರಸ್ವವಾಗಿದ್ದಾನೆ ಅಂದ್ರಿ. ಒಬ್ಬನೇ ಉದ್ದನೂ ಹೌದು, ಪುಟ್ಟಗೂ ಹೌದು. ಅದು ಅಣುತ್ವ, ಮಹತ್ವ, ಗಾತ್ರ. ಅದು ರೌಂಡ್ ಆಗಿರ್ಬೋದು, ಉದ್ದ ಇರಬಹುದು. ಇದು ಉದ್ದ, ಚಿಕ್ಕ. ಇವೆರಡೂ ವಿರುದ್ಧ. ಇವೆರಡು ಬ್ರಹ್ಮನಲ್ಲಿ ಒಂದು ಕಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಉತ್ತರ, ಅದನ್ನು ಇವಾಗ ಮಾತಾಡಬಾರ್ದು. ಅದೇ ಉತ್ತರ. ನ ಚ ಏಕಪರಿಮಾಣೋಪೇತಮೇವ ಉತ್ಕೃಷ್ಟಾಪೇಕ್ಷಯಾ ಅಣು ಮಹತ್ ದೀರ್ಘಂ ಹ್ರಸ್ವಂಚ ಇತ್ಯುಚ್ಯತೆ ಇತಿ ಆಶ್ರಯಣೇನ ವಿರೋಧ ಪರಿಹಾರಃ ಘಟಾದಿತುಲ್ಯತ್ವೇನ ಅವಕ್ತವ್ಯತ್ವಾತ್ ಉತ್ಕೃಷ್ಟ ಅಪಕೃಷ್ಟ ಪರಿಮಾಣ ದ್ರವ್ಯಾಂತರ ಅಭಾವಾಚ್ಚ. ನೀವು ಅಣುತ್ವ ಮಹತ್ವ ಎರಡೂ ಒಂದರಲ್ಲಿ ಕೂಡಲ್ಲ ಅಂದ್ರಿ. ಕೂಡ್ತದೋ ಇಲ್ಲೋ ನೋಡಿ. ಒಂದಿಷ್ಟೇ ದೊಡ್ಡ ಬಾಲ್ ಇದೆ, ಒಂದಿಷ್ಟು ದೊಡ್ಡ ಬಾಲ್ ಇದೆ. ಈ ಬಾಲ್ ಏನಾಯಿತು? ಇದಕ್ಕಿಂತ ಅಣುವಾಯಿತು. ಇನ್ನೊಂದಿಷ್ಟೇ ಪುಟ್ಟ ಬಾಲ್ ಇದೆ, ಇದಕ್ಕಿಂತ ಏನಾಯ್ತು? ಇದು ದೊಡ್ಡದಾಯಿತು. ಅಲ್ಲಿಗೆ ಇದರಲ್ಲಿ ಅಣುತ್ವನೂ ಬಂತು, ಇದಕ್ಕಿಂತ ಅಣುತ್ವ ಬಂತು, ಇದಕ್ಕಿಂತ ಮಹತ್ವ ಬಂತು. ಯಾಕೆ ವಿರುದ್ಧ? ಯಾಕೆ? ದೊಡ್ಡವರಿಗಿಂತ ಅವನು ಚಿಕ್ಕವನು, ಚಿಕ್ಕವರಿಗಿಂತ ಅವನು ದೊಡ್ಡವನು. ಅಣುತ್ವ ಮಹತ್ವ ಒಂದರಲ್ಲಿ ಯಾಕೆ ವಿರೋಧ? ಯಾಕೆ ಎಂತ ಕೇಳ್ತಿದ್ದಾರೆ. ಹ್ರಸ್ವ ದೀರ್ಘ ಒಂದನ್ನೇ ಹೇಳಬಹುದು. ಒಂದಿಷ್ಟು ದೊಡ್ಡ ಕಡ್ಡಿ ಇದೆ, ಇನ್ನೊಂದಿಷ್ಟು ದೊಡ್ಡ ಕಡ್ಡಿ ಇದೆ. ಇದೇನಾಯಿತು? ಹ್ರಸ್ವ. ಇನ್ನೊಂದಿಷ್ಟೇ ಪುಟ್ಟ ಕಡ್ಡಿ ಇದೆ, ಇದೇನಾಯಿತು? ದೀರ್ಘ. ನೋಡಿ, ಇಲ್ಲಿ ದೀರ್ಘತ್ವನೂ ಬಂತು, ಹ್ರಸ್ವತ್ವನೂ ಬಂತು. ಯಾಕೆ ವಿರುದ್ಧ? ಬ್ರಹ್ಮನಲ್ಲಿ ಹೇಳ್ಬೋದಲ್ಲ. ಹೌದಾ? ಹೀಗೆ ನಾನು ಅನಣು ಅಸ್ಥೂಲಂ ಅನ್ನೋದಕ್ಕೆ ಹೀಗೆ ಅರ್ಥ ಮಾಡಿದರೆ ದೇವರಿಗೂ ಈ ವಸ್ತುಗಳಿಗೇನು ವ್ಯತ್ಯಾಸ ಬಂತು? ಇಲ್ಲೂ ಅಣುತ್ವ ಇದೆ, ಮಹತ್ವ ಇದೆ. ದೇವರಲ್ಲೂ ಇದರ ಥರ ಅಣುತ್ವ ಇದೆ, ಮಹತ್ವ ಇದೆ. ಅಲ್ಲಿಗೆ ಇದಕ್ಕಿಂತ ಹೆಚ್ಚು ಮಹತ್ವ ದೇವರಲ್ಲಿ. ಅವನು ಅಸ್ಥೂಲಂ ಅನಣು ಅಂತ ದೇವರನ್ನೇ ಯಾಕಂತೀರಿ? ಇದನ್ನು ಎಲ್ಲವನ್ನೂ ಹೇಳಲಿಕ್ಕೆ ಬರುತ್ತದೆ. ಅಸ್ಥೂಲಂ ಅನಣು ದೇವರಲ್ಲಿ ಒಂದು ವಿಶೇಷ ಗುಣವನ್ನು ನೀವೇನು ಹೇಳಿದಂತೆ ಆಗಲ್ಲ. ಇನ್ನು ನೋಡಿ, ಇದಕ್ಕಿಂತ ದೊಡ್ಡದು ಇದೆ, ಇದಕ್ಕಿಂತ ಚಿಕ್ಕದು ಇದೆ. ನನ್ನ ಕೈ ಇದೆ. ದೇವರಿಗಿಂತ ದೊಡ್ಡದು ಯಾವುದಿದೆ?
ದೇವರಿಗಿಂತ ಚಿಕ್ಕದು ಯಾವುದಿದೆ? ಅಲ್ಲಿಗೆ ಅವನನ್ನು ದೊಡ್ಡವನು ಚಿಕ್ಕವನು ಅಂತ ಹೇಗೆ ಹೇಳೋದು? ಅವನಿಗಿಂತ ಇನ್ನೊಂದು ದೊಡ್ಡದೂ ಇಲ್ಲ. ಅಣೋ ರಣೀಯಾನ್, ಅವನಿಗಿಂತ ಚಿಕ್ಕದೂ ಇಲ್ಲ. ಅಲ್ಲಿಗೆ ಅವನಕ್ಕಿಂತ ಚಿಕ್ಕ ವಸ್ತುವಿಗಿಂತ ಅವನು ದೊಡ್ಡವನು, ಅವನಿಗಿಂತ ದೊಡ್ಡ ವಸ್ತುವಿಗಿಂತ ಅವನು ಚಿಕ್ಕವನು, ಅವನಿಗಿಂತ ದೊಡ್ಡದೂ ಇಲ್ಲ, ಅವನಿಗಿಂತ ಚಿಕ್ಕದೂ ಇಲ್ಲ. ದೇವರಲ್ಲಿ ಹೀಗೆ ಕೊಡಿಸೋಕೆ ಬರಲ್ಲ. ಆದ್ದರಿಂದ ಅಸ್ಥೂಲಂ ಅನಣು ಅನ್ನೋ ವಿರೋಧ ಇದ್ದಿದ್ದೆ. ದ್ವಿತೀಯೇತು ನಿಸ್ವಭಾವಂ ಬ್ರಹ್ಮ ಇತ್ಯಾಪನ್ನಂ ತಥಾ ಚ ಸರ್ವತ್ರ ಪ್ರಸಿದ್ಧೋಪದೇಶಾತ್ ಅತ್ತಾಚರಾಚರಗ್ರಹಣಾತ್ ರೂಪೋಪನ್ಯಾಸಾಚ್ಚ ಇತ್ಯುಕ್ತವಿರೋಧ ಸ್ಯಾತ್ ಇತಿ. ಅದಕ್ಕೆ ಅಸ್ಥೂಲಂ ಅಂದರೆ ಅಣು ಅಂತ ಅರ್ಥ ಮಾಡಲ್ಲ. ಅಸ್ಥೂಲಂ ಅಂದರೆ ಅವನಿಗೆ ಸ್ಥೂಲತ್ವ ಇಲ್ಲ. ಅನಣು ಅಂದರೆ ಅಣುತ್ವ ಇಲ್ಲ. ಒಂದು ವಸ್ತುವಿಗೆ ಸಂಭವ ಪಾಸಿಬಿಲಿಟಿ ಎರಡು, ಅದೊಂದು ದೊಡ್ಡದಾಗಿರಬೇಕು, ಒಂದು ಚಿಕ್ಕದಾಗಿರಬೇಕು. ಬ್ರಹ್ಮ ದೊಡ್ಡದೂ ಅಲ್ಲ, ಚಿಕ್ಕದೂ ಅಲ್ಲ. ಅಂದರೆ ಅವನಲ್ಲಿ ದೊಡ್ಡತನವೂ ಇಲ್ಲ, ಅಂದರೆ ಸ್ಥೂಲತ್ವನೂ ಇಲ್ಲ, ಅಣುತ್ವನೂ ಇಲ್ಲ. ಅಂದರೆ ಏನಾಯ್ತು? ಅವನಲ್ಲಿ ಯಾವ ಧರ್ಮವೂ ಇಲ್ಲ ಅಂತ. ವಿರುದ್ಧವಾದ ಎರಡೂ ಇಲ್ಲ ಅಂದರೆ ನಮಗೆ ಕಾಣುವ ಪ್ರಪಂಚದಲ್ಲಿ ಒಂದು ಅಣುತ್ವ ಇರ್ತದೆ, ಒಂದು ದೀರ್ಘತ್ವ ಇರ್ತದೆ. ಬ್ರಹ್ಮನಲ್ಲಿ ಅಣುತ್ವನೂ ಇಲ್ಲ, ಸ್ಥೂಲತ್ವನೂ ಇಲ್ಲ, ದೀರ್ಘತ್ವನೂ ಇಲ್ಲ, ಹ್ರಸ್ವತ್ವನೂ ಇಲ್ಲ. ಅಂದರೆ ಅರ್ಥ ಏನು? ಬ್ರಹ್ಮನಲ್ಲಿ ಏನೂ ಇಲ್ಲ, ಗುಣಧರ್ಮಗಳೇ ಇಲ್ಲ. ಅಲ್ಲಿಗೆ ಬ್ರಹ್ಮ ಧರ್ಮ ಶೂನ್ಯ ಅಂತ ಆಯಿತು. ಆಗಲಿ ಬಿಡ್ರಿ, ನಿಮಗೆ ಗಂಟೇನು ಹೋಯಿತು? ಸೂತ್ರಕ್ಕೆ ವಿರೋಧ. ಸೂತ್ರಕಾರರು ಎರಡನೇ ಪಾದದ ಮೊದಲನೇ ಅಧಿಕರಣದಲ್ಲಿ ಯಾವುದು ಸರ್ವತ್ರ ಪ್ರಸಿದ್ಧೋಪದೇಶಾತ್, ಸರ್ವಗತತ್ವಾಧಿಕರಣ, ಅಲ್ಲಿ ಸರ್ವಗತನಾಗಿದ್ದಾನೆ ಬ್ರಹ್ಮ ಅಂತ ಹೇಳಿದ್ದಾರೆ. ಸರ್ವಗತತ್ವ ಎಂಬ ಧರ್ಮವನ್ನು ಹೇಳಿದ್ದಾರೆ ಅವನಿಗೆ. ಅತ್ತ ಚರಾಚರ ಗ್ರಹಣಾತ್, ಈ ಚರಾಚರ ಪ್ರಪಂಚವನ್ನು ಸಂಹಾರ ಮಾಡುವ ಕ್ರಿಯೆ ಅವನಲ್ಲಿದೆ ಅಂತ ಹೇಳಿದ್ದಾರೆ. ಹಾಗಾದರೆ ಅವನಲ್ಲಿ ಗುಣ ಇಲ್ಲ, ಧರ್ಮ ಇಲ್ಲ ಅನ್ನಬಾರದು, ಕ್ರಿಯೆ ಇದೆ, ಸ್ಥಿತಿ ಇದೆ. ರೂಪೋಪನ್ಯಾಸಾಚ ಅಂತ ಸೂತ್ರ. ಅವನಿಗೆ ರೂಪ ಇದೆ, ಕಲರ್ ಇದೆ. ಹಾಗಾದರೆ ಬ್ರಹ್ಮ ನಿರ್ಗುಣ ಅಂತ ಸೂತ್ರಕಾರರು ಒಪ್ಪಲ್ಲ. ನೀವಿಲ್ಲಿ ಅಸ್ಥೂಲಂ ಅನಣು ಅಹ್ರಸ್ವಂ ಅದೀರ್ಘಂ ಅಂತ ಯಾವ ಧರ್ಮವೂ ಇಲ್ಲ ಅಂತ ಶ್ರುತಿಯಲ್ಲಿ ನಿರಾಕರಣೆ ಮಾಡಿದರೆ ಸೂತ್ರಕ್ಕೆ ವಿರೋಧ ಬಂತು. ಆದ್ದರಿಂದ ಅಸ್ಥೂಲಂ ಅನ್ನೋದಕ್ಕೆ ಅಣುತ್ವವುಳ್ಳವನು, ಅನಣು ಅನ್ನೋದಕ್ಕೆ ಮಹತ್ವವುಳ್ಳವನು, ವಿಧಿಪರವಾದ ಅರ್ಥವನ್ನು ಹೇಳಕ್ಕೆ ಬರಲ್ಲ. ಸ್ಥೂಲತ್ವನೂ ಇಲ್ಲ, ಅಣುತ್ವನೂ ಇಲ್ಲ ಅಂತ ನಿಷೇಧ ಮಾಡೋಕ್ಕೂ ಆಗಲ್ಲ. ಈ ಶ್ರುತಿಗೆ ಅರ್ಥ ಏನು ಹೇಳ್ತೀರಿ? ಅಕ್ಷರಾಧಿಕರಣದಲ್ಲಿ ಆ ಪ್ರಕರಣದಲ್ಲಿ ಬಂದ ಶ್ರುತಿಗೆ ಅರ್ಥ ಏನು ಅಂತ ಪ್ರಶ್ನೆ ಉಳಿಯಿತು. ತತ್ರ ತಾವತ್ ಪ್ರಥಮ ಪಕ್ಷಂ ಅಭ್ಯುಪೇತ್ಯ ಚ ಶಬ್ದಸೂಚಿತಂ ಪರಿಹಾರಮಾಹ ಅತ ಇತಿ ಅತೋ ವಿರುದ್ಧವದ್ಭಾತಂ ಅಪಿ ವ್ಯಾಖ್ಯಾಯ ತತ್ವತಃ ಯೋಜನೀಯಂ ಹರೌ ವಾಕ್ಯಂ ವಿರುದ್ಧೈರ್ಲಕ್ಷಣೈರಿತಂ ಬ್ರಹ್ಮೈವ. ಅತಃ ಆದ್ದರಿಂದ ವಿರುದ್ಧವದ್ ಭಾತಮಪಿ, ವಿರೋಧ ಇರುವಂತೆ ಕಂಡ, ಭಾತ ಅಂದರೆ ಕಾಣುವ, ದೀರ್ಘತ್ವನೂ ಇದೆ. ನಾವು ಆ ಅರ್ಥವನ್ನು ಒಪ್ಕೊಳ್ತೇವೆ. ಮೊದಲದ್ದು ಅದೀರ್ಘಂ ಅಂದರೆ ಅಣುತ್ವ ಇದೆ, ಅನಣು ಅಂದರೆ ದೀರ್ಘತ್ವ ಇದೆ. ದೀರ್ಘತ್ವ ಅಣುತ್ವ ಈ ಎರಡು ವಿರುದ್ಧ. ವಿರುದ್ಧವದ್ ಭಾತಂ
ದೀರ್ಘತ್ವ ಅಣುತ್ವ ಇವೆರಡು ವಿರೋಧ ಇರುವಂತೆ ಕಂಡರೂ ಕೂಡ ತತ್ವತಃ ವ್ಯಾಖ್ಯಾಯ ಅದು ಬ್ರಹ್ಮನಲ್ಲಿ ವಾಸ್ತವವಾಗಿ ಇದೆ. ನಮಗೆ ವಿರುದ್ಧ, ಬ್ರಹ್ಮನಲ್ಲಿ ವಿರುದ್ಧವಾದ ಎರಡು ಧರ್ಮಗಳು ಕೂಡ ಅವನಲ್ಲಿ ಇದೆ. ಬ್ರಹ್ಮ ಗಂಡಸೋ ಹೆಂಗಸೋ ನೋಡಿ, ನಾವು ಎರಡೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಲೋಕದಲ್ಲಿ ವಿರುದ್ಧವಾಗಿ ಕಂಡರೂ ಕೂಡ ಅದು ಬ್ರಹ್ಮನಲ್ಲಿ ಜೊತೆಯಾಗಿರ್ತವೆ. ಹುಲಿ ಮತ್ತು ದನಗಳು ಒಂದಕ್ಕೆ ಕಂಡರೆ ಒಂದಕ್ಕಾಗಲ್ಲ. ಆದರೆ ಋಷಿಗಳ ಆಶ್ರಮದಲ್ಲಿ ಎರಡು ಜೊತೆಯಲ್ಲಿ ಸ್ನೇಹದಲ್ಲಿ ಇರುತ್ತೆ. ಹಾಗೆ ಲೋಕದಲ್ಲಿ ಅಣುತ್ವ ಮಹತ್ವಗಳು ವಿರುದ್ಧವಾಗಿ ಕಂಡರೂ ಅವೆರಡೂ ಬ್ರಹ್ಮನಲ್ಲಿ ಜೊತೆಯಾಗಿ ಇರ್ತದೆ. ಆದ್ದರಿಂದ ಅಸ್ಥೂಲಂ ಅಂದರೆ ಅಣುತ್ವವುಳ್ಳವನು ಅಂತರ್ಥ, ಅನಣ್ಣು ಅಂದರೆ ಮಹತ್ವವುಳ್ಳವನು ಅಂತರ್ಥ. ಅವನಲ್ಲಿ ಅಣುತ್ವ ಮಹತ್ವ ಎರಡೂ ಇದೆ ಅಂತಲೇ ಅರ್ಥ ಮಾಡ್ತೇವೆ ಆ ಶ್ರುತಿಗೆ. ಯೋಜನೀಯಂ ಹರೌ ವಿರುದ್ಧವತ್ ಭಾತಮಪಿ ತತ್ವತಃ ವ್ಯಾಖ್ಯಾಯ ಹರೌ ವಾಕ್ಯಂ ಯೋಜನೀಯಂ. ಈ ಶ್ರುತಿ ವಾಕ್ಯವನ್ನು ವಿಷ್ಣುವಿನಲ್ಲಿ ಯೋಜನೆ ಮಾಡಬೇಕು. ಯಾಕೆ ಅಂದರೆ ವಿರುದ್ಧೈ ಲಕ್ಷಣೈ ಯುತಂ, ಬ್ರಹ್ಮ ವಿರುದ್ಧವಾದ ಲಕ್ಷಣವನ್ನು ಹೊಂದಿದವ ಬ್ರಹ್ಮೈವ, ಅದು ಬ್ರಹ್ಮನಿಗೆ ಮಾತ್ರ ಸಲ್ತದೆ, ನಮಗಲ್ಲ. ಅದಕ್ಕೆ ಅರ್ಥವನ್ನು ಬರೀತಾರೆ, ಯತಃ ಬ್ರಹ್ಮ ವಿರುದ್ಧೈ ಲಕ್ಷಣೈ ಯುತಮೇವ ಅತಃ ವಿರುದ್ಧವತ್ ಅನ್ನೋದಕ್ಕರ್ಥ ಉಕ್ತ ಉಭಯ ವಿಧ ವಿರುದ್ಧ ಅರ್ಥ ಪ್ರತಿಪಾದಕಮಿವ, ವಿರುದ್ಧವಾದ ಅರ್ಥವನ್ನು ಹೇಳುವಂತೆ ಭಾತಂ ಪ್ರತೀತಂ ತಿಳಿಯಲ್ಪಡುವ ಅಪಿ ವಾಕ್ಯಂ ಯಾವ ವಾಕ್ಯ, ಅಸ್ಥೂಲಂ ಅನಣು ಎಂಬ ವಾಕ್ಯವನ್ನು ತತ್ವತಃ ವ್ಯಾಖ್ಯಾಯ ಅಂದರೆ ಯಥಾರ್ಥ ಅಂತ ವ್ಯಾಖ್ಯಾನ ಮಾಡಿ, ಹರೌ ಯೋಜನೀಯಂ ಅಂದರೆ ಯೋಜಯಿತುಂ ಶಕ್ಯಂ ಇತಿ ಯೋಜನಾ, ಹೀಗೆ ಅನುವ್ಯಾಖ್ಯಾನದ ಪದಗಳ ಜೋಡಣೆ ಮಾಡಿಕೊಳ್ಳ್ರಿ. ಯತಃ ಅಂಬರಾಂತಧೃತ್ಯಾದಿನ ಅಂದರೆ ಅಂಬರ ಪರ್ಯಂತ ಲೋಕಗಳನ್ನು ಧಾರಣೆ ಮಾಡುವ ಕಾರಣದಿಂದ ಅಕ್ಷರಸ್ಯ ವಿಷ್ಣುತ್ವಂ ನಿಶ್ಚಿತಂ. ಅತಃ ಅತಃ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇವಾಗ, ಅತಃ ವಿರುದ್ಧವತ್ ಭಾತಮಪಿ ವಾಕ್ಯಂ ತತ್ವತೋ ವ್ಯಾಖ್ಯಾಯ ಹರೌ ಯೋಜಯಿತವ್ಯಂ ಇತಿ ವಾ. ಆದ್ದರಿಂದ ಅಂಬರ ಪರ್ಯಂತ ಧಾರಣೆ ಮಾಡೋದರಿಂದ ಅಕ್ಷರ ಅಂದರೆ ಬ್ರಹ್ಮ ಅಂತ ತೀರ್ಮಾನ ಆದಮೇಲೆ ಅವನಲ್ಲಿ ವಿರುದ್ಧ ಧರ್ಮಗಳನ್ನು ಹೇಳುವ ವಾಕ್ಯವನ್ನು ಹೊಂದಿಸಬೇಕು. ಕಥಂ ತತ್ವತೋ ವ್ಯಾಖ್ಯಾನಂ, ಹೇಗೆ ಎರಡೂ ವಿರುದ್ಧ ಧರ್ಮಗಳು ಬರುವಂತೆ ವ್ಯಾಖ್ಯಾನವನ್ನು ಮಾಡೋದು ಆ ವಾಕ್ಯಕ್ಕೆ ಅಂದರೆ ಇತ್ಯಪೇಕ್ಷಾಯಾಂ ವಿರುದ್ಧೈರಿತಿ ಸಂಬದ್ಧತೆ. ಅದಕ್ಕೆ ಉತ್ತರ ಆಚಾರ್ಯರದ್ದು ವಿರುದ್ಧೈರ್ಲಕ್ಷಣೈರ್ಯುತಂ. ನಮ್ಮಲ್ಲಿ ವಿರುದ್ಧ ಧರ್ಮಗಳು ಇರೋಲ್ಲ, ಬ್ರಹ್ಮನಲ್ಲಿ ವಿರುದ್ಧ ಲಕ್ಷಣಗಳು ಇರ್ತವೆ. ಆದ್ದರಿಂದ ಅಸ್ಥೂಲಂ ಅನಣು ಈ ವಾಕ್ಯವನ್ನು ಅವನಲ್ಲಿ ವ್ಯಾಖ್ಯಾನ ಮಾಡಿರಿ. ಅಥವಾ ಅತ ಇತ್ಯಸ್ಯ ಪೂರ್ವತ್ರೈವ ಸಂಬಂಧ, ಅಥವಾ ಅತಃ ಅನ್ನೋದು ಇಲ್ಲಿ ತರಲೇಬೇಡಿ, ಅದು ಹಿಂದಿನ ಅನುವ್ಯಾಖ್ಯಾನಿಕೆ. ಹೇಗಂತ ತೋರಿಸ್ತಾರೆ ನೋಡಿ, ಅದನ್ನು ಹಿಂದೆ ಹೇಗೆ ತೋರಿಸ್ಬೇಕು ಅಂತ. ಯತಃ ಸುಖಾಧಿಕಃ ಅತಃ ಭೂಮಾ ವಿಷ್ಣು ಇತಿ ವಿರುದ್ಧವತಿತಿ ಪ್ರತಿಜ್ಞಾಯ ವಿರುದ್ಧೈಃ ಇತಿ ಹೇತುತಯಾ ಸಂಬದ್ಧತೆ. ಹಿಂದಿನ ಅಧಿಕರಣ ಭೂಮಾಧಿಕರಣ. ಭೂಮಾ ಸಂಪ್ರಸಾದಾತ್
ಅಜ್ಜುಪದೇಶಾತ್. ಸಂಪ್ರಸಾದಾತ್ ಅಂದ್ರೇನು? ಸುಖ, ಪೂರ್ಣ ಸುಖ ಇರೋದರಿಂದ. ಸಂಪ್ರಸಾದ, ಪ್ರಸಾದ ಅಂದರೆ ಸುಖ, ಸಂ ಅಂದರೆ ಪೂರ್ಣ. ಪೂರ್ಣ ಸುಖ ರೂಪ, ಅವನು ಸುಖರೂಪನಾದರೂ ಗುಣಗುಣಿ ಭಾವ ವಿವಕ್ಷಯ, ಅವನು ಪೂರ್ಣ ಸುಖವುಳ್ಳವನು ಅಂತ ಹೇಳಿದ್ರಿಂದ ಭೂಮ ಅಂದರೆ ಬ್ರಹ್ಮ ಅಂತ ತೀರ್ಮಾನ ಆಯಿತು. ಯತಃ ಬ್ರಹ್ಮ ಅಂತ ತೀರ್ಮಾನ ಆಯಿತೋ ಅತಃ ಆದ್ದರಿಂದ ವಿರುದ್ಧವತು ಕಾಣುವ ವಾಕ್ಯವನ್ನೂ ಅವನಲ್ಲಿ ಯೋಜನೆ ಮಾಡಿರಿ. ಅವನು ಪೂರ್ಣ ಸುಖನಾದ್ದರಿಂದ ವಿರುದ್ಧವತಿಥಿ ಪ್ರತಿಜ್ಞಾಯ, ವಿರುದ್ಧವತ್ ಪ್ರತೀತವಾದದ್ದನ್ನು ಅವನಲ್ಲಿ ಕೂಡಿಸಬೇಕು. ಪ್ರತಿಜ್ಞೆ, ಇದು ಪ್ರತಿಜ್ಞೆ. ಅದಕ್ಕೆ ಹೇತು ಯಾವುದಂದರೆ ವಿರುದ್ಧೈರ್ಲಕ್ಷಣೈರ್ಯುತಂ. ಅತಃ ಅಂದರೆ ಪೂರ್ಣ ಸುಖತ್ವಾದ್ ಬ್ರಹ್ಮನು ಭೂಮನಾದ್ದರಿಂದ ಅವನು ವಿರುದ್ಧ ಧರ್ಮ ಉಳ್ಳವನು. ಯಾಕೆಂದರೆ ವಿರುದ್ಧವತ್ ಪ್ರತೀತವಾದ ವಾಕ್ಯವನ್ನು ಅವನಲ್ಲಿ ಹೊಂದಿಸಬೇಕು. ಯಾಕೆಂದರೆ ವಿರುದ್ಧೈ ಲಕ್ಷಣೈ ಯುತಂ. ಏತದುಕ್ತಂ ಭವತಿ ನಾಕ್ಷರಸ್ಯ ಬ್ರಹ್ಮತ್ವೇ ಅಸ್ಥೂಲಂ ಇತ್ಯಾದಿ ವಾಕ್ಯಸ್ಯ ಅನವಕಾಶಃ ಅಸ್ಥೂಲಾದಿಪದೈಃ ತದ್ವಿಪರೀತ. ಅಸ್ಥೂಲ ಅಂದರೆ ಸ್ಥೂಲತ್ವಕ್ಕೆ ವಿಪರೀತ ಯಾವುದು? ಅಣುತ್ವ. ಅಣುತ್ವಾದಿ ಅಭಿಧಾನಂ ಇತಿ ವ್ಯಾಖ್ಯಾನಸ್ಯ ಅಂಗೀಕಾರಾತ್. ಅಸ್ಥೂಲಂ ಅನ್ನೋದಕ್ಕೆ ಏನು ವ್ಯಾಖ್ಯಾನ ಮಾಡ್ತೀರಿ ಅಂತ ಹಿಂದೆ ಪ್ರಶ್ನೆ ಮಾಡಿದರು. ಅಸ್ಥೂಲಂ ಅಂದರೆ ಸ್ಥೂಲತ್ವ ಇಲ್ಲ ಅಂತ ನೆಗೇಷನ್ ಮಾತ್ರ ಮಾಡ್ತಿರೋ, ಅಸ್ಥೂಲಂ ಅಂದರೆ ಅಣುತ್ವ ಇರುವವನು ಅಂತ ಅರ್ಥ ಮಾಡ್ತಿರೋ. ಇವೆರಡರಲ್ಲಿ ಯಾವುದನ್ನು ಒಪ್ಕೊಳ್ತೀವಿ ನಾವು? ಅಣುತ್ವ ಇರುವವನು ಅಂತ ಅರ್ಥ. ಆವಾಗ ಅನಣು ಅಂದರೆ ಸ್ಥೂಲತ್ವ ಇರುವವನು, ವಿರೋಧವಂತಲ್ಲ ಅಂದರೆ ಇಲ್ಲ. ನಚೈವಂ ಸತಿ ಪರಸ್ಪರ ವಿರೋಧ ಇತಿ ವಾಚ್ಯಂ ವಿರುದ್ಧಧರ್ಮಾಣಾಂ ಬ್ರಹ್ಮಣಿ ಅವಸ್ಥಾನಸ್ಯ ಶ್ರುತ್ಯಾದಿಸಿದ್ಧತ್ವಾತ್. ಬ್ರಹ್ಮನಲ್ಲಿ ವಿರುದ್ಧ ಧರ್ಮಗಳು ಇವೆ ಅನ್ನೋದು ಶ್ರುತಿಯಿಂದ ಸಿದ್ಧವಾಗಿದೆ. ವಿರುದ್ಧೈರ್ಲಕ್ಷಣೈರ್ಯುತಂ ಬ್ರಹ್ಮ ಇತ್ಯುಕ್ತಂ. ಹಿಂದಿನ ಅನುವ್ಯಾಖ್ಯಾನದಲ್ಲಿ ಬ್ರಹ್ಮನಲ್ಲಿ ವಿರುದ್ಧ ಧರ್ಮಗಳು ಇವೆ ಅಂತ ನೀವು ಹೇಳಿದಿರಿ. ಇದು ಮೇ ಮಾತಾ ವಂದ್ಯಾ ಇತಿವತ್ ವ್ಯಾಹತತ್ವಾತ್. ತ್ವಾತ್ ಅಂತಲೇ ಇದೆ ಎಲ್ಲ ಕಡೆ. ವ್ಯಾಹತಂ ಅಂತಿದ್ದರೆ ಚೆಂದ ಇತ್ತು ಎಲ್ಲಾದರೂ. ಇದು ಮೇ ಮಾತಾ ವಂದ್ಯ ಅನ್ನೋ ಥರ ವ್ಯಾಹತ. ಮಾತಾ ಅನ್ನೋದು ವಂದ್ಯ ಅನ್ನೋದು. ವಂದ್ಯ ಅಂದ್ರೇನು? ಮಕ್ಕಳಿಲ್ಲದವಳು. ಮಾತಾ ವಿರುದ್ಧ. ಹಾಗೆ ಅವನಲ್ಲಿ ಅಣುತ್ವ ಇದೆ ಅಂತ ಹೇಳೋದು, ಮಹತ್ವ ಇದೆ ಅಂತ ಹೇಳೋದು. ಇದು ಮಾತಾ ವಂದ್ಯ ಅಂತ ಹೇಳಿದಂತೆ ವಿರುದ್ಧ, ವ್ಯಾಹತ. ಇದು ಯದಿ ಮಹತ್ವ ಅಣುತ್ವಾದೀನಿ ವಿರುದ್ಧಾನಿ ಕಥಂ ತರ್ಹಿ ಯುತಂ ತೈಃ ಯುತಂ ಏಕಂ ಸ್ಯಾತ್. ಆ ವ್ಯಾಹತಿಯನ್ನು ತೋರಿಸ್ತಾರೆ. ಅಣುತ್ವ ಮಹತ್ವಗಳು ವಿರುದ್ಧ. ವಿರುದ್ಧ ಅಂದ್ರೇನು? ಒಂದು ಕಡೆ ಇರಲ್ಲ ಅಂತ. ಬ್ರಹ್ಮನಲ್ಲಿ ಇದೆ ಅಂತೀರಿ. ವಿರುದ್ಧ ಅನ್ನೋ ಪದದಿಂದ ಒಂದು ಕಡೆ ಇಲ್ಲ ಅಂತೀರಿ, ಬ್ರಹ್ಮನಲ್ಲಿ ಇವೆರಡೂ ಇದೆ ಅಂತೀರಿ. ಇದು ಮಾತಾ ವಂದ್ಯ ಅಂತ ಹೇಳಿದಂತೆಯೇ ಆಯಿತು. ವಿರೋಧಸ್ಯ ಸಹ ಅನವಸ್ಥಾನ ಆತ್ಮಕತ್ವಾತ್. ವಿರೋಧ ಅಂದರೆ ಏನು? ಒಂದು ಕಡೆ ಇರಲ್ಲ. ಇಲಿ ಬೆಕ್ಕು ವಿರೋಧ ಅವೆರಡಕ್ಕೆ. ಅಂದ್ರೇನು? ಇಲಿ ಇದ್ದಲ್ಲಿ ಬೆಕ್ಕಿರಲ್ಲ, ಬೆಕ್ಕಿದ್ದಲ್ಲಿ ಇರಲ್ಲ. ಹಾಗೆ ಅಣುತ್ವ ಮಹತ್ವಗಳು ವಿರುದ್ಧ ಅಂದರೆ ಅಣುತ್ವ ಇದ್ದಲ್ಲಿ ಮಹತ್ವ ಇರಲ್ಲ, ಮಹತ್ವ ಇದ್ದಲ್ಲಿ ಅಣುತ್ವ ಇರಲ್ಲ. ಅಲ್ಲಿಗೆ ವಿರೋಧ ಅಂತ ಹೇಳುವ ಮೂಲಕ ಅವೆರಡು ಜೊತೆಯಲ್ಲಿ ಇರಲ್ಲ. ಬ್ರಹ್ಮನಲ್ಲಿ ಜೊತೆಯಲ್ಲಿ ಇರುತ್ತೆ. ವ್ಯಾಹತ.
ಯದಿ ಚ ಏಕಂ, ಏಕಂ ಅಂದರೆ ಯಾವುದು? ಬ್ರಹ್ಮನು, ಒಬ್ಬನೇ ಬ್ರಹ್ಮನು. ತೈಹಿ ಯುತಂ, ಆ ಅಣುತ್ವ, ಮಹತ್ವ, ದೀರ್ಘತ್ವ, ಹ್ರಸ್ವತ್ವ ಅನ್ನೋ ಧರ್ಮಗಳಿಂದ ಕೂಡಿದ್ದು ಅಂತಾದರೆ ಕಥಂ ತರ್ಹಿ ತಾನಿ ವಿರುದ್ಧಾನಿ ಸ್ಯುಹು. ಒಂದು ಕಡೆ ಇದೆ ಅಂದಮೇಲೆ ಅದು ವಿರುದ್ಧ ಹೇಗಾಗೋದು? ವಿರುದ್ಧ ಆದರೆ ಒಂದು ಕಡೆ ಇರಬಾರ್ದು, ಒಂದು ಕಡೆ ಇದ್ದರೆ ವಿರೋಧ ಇರಬಾರ್ದು. ಸಹ ಅವಸ್ಥಾನಸ್ಯ ಅವಿರೋಧರೂಪತ್ವಾ ಇತ್ಯಾಶಂಕ್ಯ ಉಕ್ತಂ ವಿವೃಣೋತಿ. ಹಿಂದೆ ಹೇಳಿದ್ದನ್ನು ಮುಂದಿನ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ವಿವರಣೆ ಮಾಡ್ತಾ ಇದ್ದಾರೆ. ವಿರುದ್ಧ ಒಂದು ಕಡೆ ಇದೆ ಅನ್ನೋದು ವ್ಯಾಹತ ಅನ್ನೋ ಪ್ರಶ್ನೆಗೆ ಆಚಾರ್ಯರು ಉತ್ತರ ಕೊಡ್ತಾರೆ. ಬ್ರಹ್ಮ ಅಂತ ಹಿಂದಿನ ಒಂದು ಶಬ್ದವನ್ನು ಇಲ್ಲಿ ಜೋಡಿಸ್ಕೊಳ್ಳಿ. ಬ್ರಹ್ಮತಾನಿ ಲಿಂಗಾನಿ ತದನ್ಯತ್ರ ತ್ವಸಂತ್ಯಪಿ ಅವಿರೋಧೇನ ಗೋವಿಂದೇ ಸಂತ್ಯಸ್ಥೂಲಾಧಿಕಾನಿ ಚ. ಬ್ರಹ್ಮನು ವಿರುದ್ಧ ಲಕ್ಷಣದಿಂದ ಕೂಡಿದವನು. ತಾನಿ ಲಿಂಗಾನಿ, ಅಣುತ್ವ ಮಹತ್ವ ಎಂಬ ಧರ್ಮಗಳು. ತದನ್ಯತ್ರ, ಬ್ರಹ್ಮನನ್ನು ಬಿಟ್ಟು ಬೇರೆ ಕಡೆ. ಅಸಂತಿ, ಜೊತೆಯಲ್ಲಿ ಇರಲ್ಲ. ಅಲ್ಲಿಗೆ ವಿರೋಧ ಅಂದರೆ ಏನರ್ಥ? ಎಲ್ಲೂ ಒಂದು ಕಡೆ ಇರಲ್ಲ ಅಂತ ಅರ್ಥ ಅಲ್ಲ. ಬ್ರಹ್ಮನನ್ನು ಬಿಟ್ಟರೆ ಬೇರೆ ಕಡೆ ಒಂದು ಕಡೆ ಇರಲ್ಲ, ಆದ್ದರಿಂದ ವಿರೋಧ. ಆದರೆ ಬ್ರಹ್ಮನಲ್ಲಿ ಮಾತ್ರ ಒಂದು ಕಡೆ ಇರುತ್ತೆ. ಹುಲಿ ದನಗಳು ವಿರುದ್ಧ, ಹೌದಲ್ವ ಹೇಳಿ? ವಿರುದ್ಧ ಅಂದರೆ ಒಂದು ಕಡೆ ಇರೋದಿಲ್ಲ, ಸರಿ ತಾನೆ? ಋಷಿಗಳ ಆಶ್ರಮದಲ್ಲಿ ಒಂದು ಕಡೆ ಇರುತ್ತಲ್ಲ, ಋಷಿಗಳ ಆಶ್ರಮ ಬಿಟ್ಟು ಬೇರೆ ಕಡೆ ಒಂದಾಗಿರಲ್ಲ, ಆದ್ದರಿಂದ ವಿರುದ್ಧ. ಹಾಗೆ ಅಣುತ್ವ ಮಹತ್ವಗಳು ವಿರುದ್ಧ ಅಂದರೆ ಬ್ರಹ್ಮ ಬಿಟ್ಟು ನಾವು ಕಂಡ ಎಲ್ಲೂ ಜೊತೆಯಲ್ಲಿ ಇರಲ್ಲ. ಹಾಗಾದರೆ ಎಲ್ಲೂ ಜೊತೆಯಲ್ಲಿರಲ್ಲ ಅಂತ ಹೇಳಿಲ್ಲ ನಾವು. ನಾವು ಕಂಡಂತೆ ಎಲ್ಲೂ ಜೊತೆಯಲ್ಲಿ ಇಲ್ಲ, ಬ್ರಹ್ಮನಲ್ಲಿ ಜೊತೆಯಾಗಿದೆ. ಇವಾಗ ಮೇ ಮಾತಾ ವಂದ್ಯ ಅನ್ನೋ ವ್ಯಾಹತಿ ಹೋಯಿತು. ಇದು ಆಚಾರ ಪರಿಹಾರ ನೋಡಿ. ಋಷಿಗಳ ಆಶ್ರಮದಲ್ಲಿ ಹಸು ಹುಲಿಗಳು ಜೊತೆಯಾಗಿ ಇರುವಂತೆ, ಎಕ್ಸಾಂಪಲ್, ಬ್ರಹ್ಮನಲ್ಲಿ ಅಣುತ್ವ ಮಹತ್ವಗಳು ಜೊತೆಯಾಗಿ ಇರ್ತವೆ. ಇದರಲ್ಲಿ ಏನು ತೊಂದರೆ? ಹಾಂ, ಹೌದು. ಅದು ಇಲ್ಲಿ ತರೋದು ಬೇಡ, ಅದು ಇಲ್ಲಿ ತರೋದು ಬೇಡ. ಇಲ್ಲಿ ಬಂದಿದ್ದು ಯಾವುದು ಉಳಿದ ಕಡೆ ವಿರುದ್ಧ ಅಂತ ಕಾಣಿಸ್ತದೋ ಅದು ಬ್ರಹ್ಮನಲ್ಲಿ ಜೊತೆಯಾಗಿ ಇರ್ತದೆ. ಇಷ್ಟು ನಮಗೆ ಬೇಕಾದ. ಅದಕ್ಕೆ ಆಧಾರ ಕೊಡ್ತಾರೆ ಆಚಾರ್ಯರು. ಅವಿರೋಧೇನ ಗೋವಿಂದೇ, ಗೋವಿಂದನಲ್ಲಿ ವಿರೋಧ ಇಲ್ಲದೆ ಕಾಂಪ್ರಮೈಸ್ ಮಾಡಿಕೊಂಡು ಅವು ಇರ್ತವೆ ಅಂಥ ಧರ್ಮಗಳು. ಆ ಗೋವಿಂದ ಅನ್ನೋ ಶಬ್ದ ಆಚಾರ್ಯರು ಅಜಹ, ಭಗವಾನ್ ಈ ಶಬ್ದ ಇಲ್ಲಿ ಗೋವಿಂದ ಶಬ್ದ ಆಡಿದ್ದಾರೆ. ಅದಕ್ಕೆ ಯಾಕೆಂದ್ರೆ ಕಾರಣ ಟೀಕಾಕೃತ್ಪಾದರೆ ಹೇಳ್ತಾರೆ ನೋಡ್ರಿ. ಸಂತಿ ಗೋವಿಂದೇ ಅವಿರೋಧೇನ ಸಂತಿ. ಯಾಕೆ ಅಂದರೆ ಯಾವುದು ಅಂದರೆ ಅಸ್ಥೂಲತ್ಕಾದೀನಿ, ಅಸ್ಥೂಲತ್ವ ಅಂದರೆ ಅಣುತ್ವ ಮಹತ್ವಗಳು ಗೋವಿಂದನಲ್ಲಿ ಜೊತೆಯಾಗಿ ಇವೆ. ಅಲ್ಲಿಗೆ ವಿರುದ್ಧ ಅಂದರೆ ಬೇರೆ ಕಡೆ ವಿರುದ್ಧ, ಇಲ್ಲಿ ಜೊತೆಯಲ್ಲಿವೆ. ಇವಾಗ ವ್ಯಾಹತಿ ಇಲ್ಲ. ವಿರುದ್ಧೈ ಲಕ್ಷಣೈ ಯುಕ್ತಂ ಬ್ರಹ್ಮ ಇತಿ ಅನೇನ ಏತತ್ ಅಸ್ಮಾಭಿಃ ಅಭಿಪ್ರೇತಂ ತಾನಿ ಅಸ್ಥೂಲಾದಿಕಾನಿ, ಅಂದರೆ ಅಣುತ್ವ ಮಹತ್ವಾದಿಕಾನಿ ಲಿಂಗಾನಿ ತಸ್ಮಾತ್. ಅಲ್ಲಿ ತದನ್ಯತ್ರ ಅಂತಿದೆ, ಆ ತತ್ ಅನ್ನೋದನ್ನು ತಸ್ಮಾತ್ ಅಂತ ಬಿಡಿಸ್ಕೊಂಡ್ರು ಟೀಕಾಕೃತ್ಪಾದರು. ತಸ್ಮಾತ್ ಬ್ರಹ್ಮಣಃ
ಬ್ರಹ್ಮನಿಗಿಂತ ಅಂತ ಅರ್ಥ. ತದನ್ಯತ್ರ ಅಂದರೆ ಬ್ರಹ್ಮನಿಗಿಂತ ಬೇರೆ ಕಡೆ ಅಂತ ಅರ್ಥ. ಅನ್ಯತ್ರ ಅಂದರೆ ನಮ್ಮಲ್ಲಿ, ಸಹ ಜೊತೆಯಾಗಿ, ಅಸಂತ್ಯಪಿ ಇಲ್ಲದೆ ಹೋದರೂ, ಗೋವಿಂದೇ ಅವಿರೋಧೇನ ಏವ ಅಂದರೆ ಸಹೈವ ಇತಿ ಯಾವತ್ ಸಂತಿ ಇತಿ ಇತಿ ಅನುವ್ಯಾಖ್ಯಾನದ ಜೋಡಣೆ. ನ ಪುನಃ ವಿರೋಧಂ ಅಭ್ಯುಪೇತ್ಯ ಏಕತ್ರ ಅವಸ್ಥಾನಂ ಉಚ್ಯತೆ ಯೇನ ವ್ಯಾಘಾತ ಸ್ಯಾತ್. ಅವುಗಳಿಗೆ ಸರ್ವಥಾ ವಿರೋಧ ಇದೆ, ಬ್ರಹ್ಮನಲ್ಲಿ ಜೊತೆ ಇದೆ ವ್ಯಾಘಾತ. ಬ್ರಹ್ಮನನ್ನು ಬಿಟ್ಟು ಬೇರೆ ಕಡೆ ವಿರೋಧ ಇದೆ, ಬ್ರಹ್ಮನಲ್ಲಿ ಜೊತೆ ಇದೆ, ಇಲ್ಲಿ ವ್ಯಾಘಾತ ಇಲ್ಲ. ಇತಿ ಅವಧಾರಣಾರ್ಥಸ್ಯ ಚ ಶಬ್ದಸ್ಯ ಅರ್ಥಃ ಚ ಅಂತ ಶ್ಲೋಕದ ಕೊನೆಯಲ್ಲಿದೆ, ಅದಕ್ಕೆ ಏವ ಅಂತ ಅರ್ಥ. ಅದನ್ನು ಅವಿರೋಧೇನ ಅನ್ನೋಲ್ಲಿ ಜೋಡಿಸಿಕೊಳ್ಳ್ರಿ. ಅವಿರೋಧೇನ ಚ ಅಂದರೆ ಅವಿರೋಧೇನೈವ ಬ್ರಹ್ಮನಲ್ಲಿ ಇದೆ. ಗೋವಿಂದ ಇತ್ಯನೇನ ಯಶೋದಾದಿ ಪ್ರತ್ಯಕ್ಷಮಪಿ ಅತ್ರಾರ್ಥೇ ಪ್ರಮಾಣಂ ಇತಿ ಸೂಚಯತಿ. ಗೋವಿಂದ ಅಂತ ಆಚಾರ್ಯ ಕಾಡಿದರು. ಎಲ್ಲ ಕಡೆ ಪ್ರಭು ಅಜಃ ಅಂತ ಹೇಳುವ ಆಚಾರ್ಯ ಇಲ್ಲಿ ಗೋವಿಂದ ಯಾಕೆ ಆಡಿದ್ರು? ಯಾಕೆ ಆಡಿದ್ರು ನಮಗೆ ತಲೆ ಕೆರ್ಕೊಳ್ಳೋದಷ್ಟೇ, ಆನ್ಸರ್ ಸಿಗಲ್ಲ. ಟೀಕಾಕೃಪಾದರೆ ಹೇಳ್ತಾರೆ ನೋಡಿ, ಗೋವಿಂದ ಅಂತ ಕೃಷ್ಣನಿಗೆ ಹೆಸರು. ಯಾಕೆ ಹೇಳಿ? ಹಂಗಲ್ಲ. ಗಾಹವಿಂದತೀತಿ. ಇನ್ನೊಂದು ಸಂದರ್ಭ ಇದೆ ನೋಡ್ರಿ. ಈ ಗೋವರ್ಧನ ಗಿರಿಯನ್ನು ಎತ್ತಿದ್ನಲ್ಲ, ಮಳೆ ಬರೆಸಿದ್ನಲ್ಲ ಇಂದ್ರ, ಅದನ್ನು ಚಾಲೆಂಜ್ ಆಗಿ ತಗೊಂಡು ದೇವರು ಗೋವರ್ಧನ ಗಿರಿ ಎತ್ತಿ ಗೋಕುಲ ರಕ್ಷಣೆ ಮಾಡಿದ. ಆವಾಗ ಇಂದ್ರದೇವನಿಗೆ ಪಶ್ಚಾತ್ತಾಪ, ನಾನು ಮಾಡಿ ತಪ್ಪು ಅಂತ. ತಪ್ಪು ಮಾಡಿಬಿಟ್ಟ. ಎಷ್ಟು ದೊಡ್ಡ ಮಾತಾಡಿದ ಅಂದರೆ, ಮರ್ತ್ಯಂ ಕೃಷ್ಣಂ ಉಪಾಶ್ರಿತ್ಯ. ಈ ಗೋಪಾಲರು ಸಾಮಾನ್ಯ ಯಕ್ಕಶ್ಚಿತ್ ಕೃಷ್ಣನ ಬೆಂಬಲದಿಂದ ನನಗೆ ಕೊಡಬೇಕಾದನ್ನು ಕೊಟ್ಟಿಲ್ಲ ಅಂತ ಅಷ್ಟು ತುಚ್ಛವಾಗಿ ಮಾತಾಡಿದ. ಆಮೇಲೆ ಗೋಕುಲಕ್ಕೆ ಏನಾಗಿಲ್ಲ ಅಂದ್ಕೊಂಡು ಬಂದ ಕ್ಷಮಾಪಣೆ ಕೇಳಲಿಕ್ಕೆ. ತಾನು ಮಾಡಿ ತಪ್ಪಾಯಿತು. ಕ್ಷಮಾಪಣೆ ಕೇಳಿ ಅಲ್ಲಿ ಸುರಭಿಯ ಹಾಲನ್ನು ಕೃಷ್ಣನಿಗೆ ಅಭಿಷೇಕ ಮಾಡಿ, ಕ್ಷೀರಾಭಿಷೇಕ ಮಾಡಿ, ಗೋವಿಂದ ಅಂತ ಟೈಟ್ಲ್ ಕೊಟ್ಟು ಹೋದ ಅಂತ. ಅದನ್ನ ಗೋವಿಂದ ಅಂತ ಕೃಷ್ಣನಿಗೆ ಬಂದ ಟೈಟ್ಲ್ ಆವಾಗ ಇಂದ್ರ ಘೋಷಣೆ ಮಾಡಿತ್ತು. ಹಸುಗಳನ್ನು ಮೇಯಿಸುವವ ಅಂತ ಗೋಭಿಹಿ ವಿಂದತೆ ಇದೆ. ಈ ಶಬ್ದವನ್ನು ಆಡಿದ್ದರಿಂದ ಕೃಷ್ಣನನ್ನು ಜಾಪಿಸಿಕೊಟ್ರು ಆಚಾರ್ಯರು. ಕೃಷ್ಣನಲ್ಲಿ ವಿರುದ್ಧವಾದ ಧರ್ಮಗಳು ಇವೆ ಅಂತ ಯಶೋದೆ ಕಂಡಿದ್ದಾಳೆ. ಅವನು ಅನ್ಯಾಯ ಮಾಡಿ ಓಡೋದ ನೋಡಿ, ಗೋಕುಲ ಎಲ್ಲ ಓಡಾಡ್ದ. ಕೊನೆಗೆ ಕೃಷ್ಣ ಅಮ್ಮನ ಕೈಗೆ ಸಿಕ್ಕ ಮೇಲೆ ನಿನ್ನನ್ನು ಕಟ್ಟ ಹಾಕ್ತೇನೆ ಅಂತ ಯಶೋದೆ ಹಗ್ಗ ತಂದಳು. ಇಷ್ಟುದ್ದ ತಂದಳು. ಮಗನ ಕಟ್ಟೋಕ್ಕೆ ಸಾಕು ಅಂತ. ಅಷ್ಟುದ್ದ ತಂದರೆ ಒಂದು 3 ಮೊಳ ಕಮ್ಮಿ ಆಯಿತು. ಬಾವಿ ಹಗ್ಗ ಜೋಡಿಸಿದ್ರು, 3 ಮೊಳ ಕಮ್ಮಿ. ಇನ್ನು ಹಸು ಕಟ್ಟುವ ಉದ್ದದ ಹಗ್ಗ ಜೋಡಿಸಿದ್ರು, ಮತ್ತೆ 3 ಮೊಳ ಕಮ್ಮಿ. ಇದರಿಂದ ಏನು ಕಂಡು ಗೋಪಿ ಅವನು ಅನಣು, ನಾನು ತಿಳಿದಷ್ಟು ಚಿಕ್ಕ ಹುಡುಗ ಅಲ್ಲ ಇವನು. ಅಲ್ಲಿಗೆ ಅನಣುತ್ವ ಪ್ರತ್ಯಕ್ಷ ಬಂತು ಅವಳಿಗೆ. ಅಂದರೆ ಇವನು ಮಹತ್ ಅಂತ. ಆಮೇಲೆ ಅಂತ ಎಲ್ಲರ ಮುಂದೆ ಇಷ್ಟು ಶೇಮ್ ಮಾಡಿದ ಅಮ್ಮನ್ನು. ಆಮೇಲೆ ಅಮ್ಮನಿಗೆ ಅವಳ ಸ್ನೇಹಕ್ಕೆ ಕಟ್ಟು ಬಿದ್ದು ಕೃಷ್ಣ ಚಿಕ್ಕದಾದ ಪುಟ್ಟ ಹಗ್ಗದಲ್ಲಿ ಕಟ್ಟು ಹಾಕಿದ ಅವಳ. ಇವಾಗ ಏನಾಯಿತು? ಅಸ್ಥೂಲಂ ಅಣುವಾದ. ಹೀಗೆ ಗೋಪಿ ಅಂದರೆ ಯಶೋದೆ ಕೃಷ್ಣನ ಸ್ಥೂಲತ್ವವನ್ನೂ ಕಣ್ಣಿಂದ ಕಂಡಿದ್ದಾಳೆ, ಅಣುತ್ವವನ್ನು ಕಂಡಿದ್ದಾಳೆ. ಅಲ್ಲಿಗೆ ಕೃಷ್ಣನಲ್ಲಿ, ಭಗವಂತನಲ್ಲಿ ವಿರುದ್ಧವಾದ ಧರ್ಮಗಳು ಇವೆ ಅನ್ನೋದಕ್ಕೆ ಯಶೋದೆಯ ಪ್ರತ್ಯಕ್ಷವು ಪ್ರಮಾಣ ಅಂತ ತಿಳಿಸೋಕ್ಕೋಸ್ಕರ ಗೋವಿಂದ ಶಬ್ದವನ್ನು ಆಚಾರ್ಯರು ಇಲ್ಲಿ ಬಳಸಿದ್ದಾರೆ.
ಪ್ರತ್ಯಕ್ಷ ಹೇಳಿದರು, ಅನುಮಾನ ಆಗಮ ಮೂರೂ ಪ್ರಮಾಣ ಹೇಳ್ತಾರೆ ಆಚಾರ್ಯರು. ಅಲ್ಲಿಗೆ ಪ್ರತ್ಯಕ್ಷ ಯಶೋದೆಯ ಪ್ರತ್ಯಕ್ಷ, ಅವನಲ್ಲಿ ವಿರುದ್ಧ ಧರ್ಮಗಳು ಜೊತೆಯಲ್ಲಿ ಇರ್ತದೆ ಅನ್ನೋದಕ್ಕೆ ಯಶೋದೆಯ ಪ್ರತ್ಯಕ್ಷ. ನೋಡಿ, ಗೋಪಾಲ ಅಂತ ಹೇಳಿದ್ರಿಂದ ಕೃಷ್ಣ ಆಮೇಲೂ ಕೃಷ್ಣನೇ, ಅವನು ಕಂಸನ ಕೊಂದ ಮೇಲೂ ಕೃಷ್ಣನೇ. ಗೋವಿಂದ ಅನ್ನಿಸ್ಕೊಂಡಿದ್ದು ಗೋಪಾಲರ ಮಧ್ಯದಲ್ಲಿದ್ದಾಗ ಅಲ್ಲಿಯ ಘಟನೆ ಜ್ಞಾಪಿಸ್ಕೊಳ್ಳಿ ಅಂತ. ಏನಾಯಿತು? ಕಿಂ ವಾ ಅಣುತ್ವಮಹತ್ವ ಅಯಮಭಿಸಂಧಿಃ ಅಣುತ್ವಮಹತ್ವಾದಿಕಂ ಬ್ರಹ್ಮಣಿ ಕಿಂ ಪ್ರಮಾಣಾಭಾವಾತ್ ನಾಭ್ಯುಪೇಯಂ ಕಿಂ ವಾ ವಿರುದ್ಧತ್ವಾತ್. ಅಣುತ್ವ ಮಹತ್ವಗಳನ್ನು ಬ್ರಹ್ಮನಲ್ಲಿ ಒಂದೇ ಕಡೆ ಹೇಳಬಾರ್ದು, ಅದಕ್ಕೆ ಪ್ರಮಾಣ ಇಲ್ಲ, ಇದು ನಿಮ್ಮ ಅಬ್ಜೆಕ್ಷನ್ನು. ಅಥವಾ ಅವೆರಡು ವಿರುದ್ಧ ಆದ್ದರಿಂದ ಒಂದು ಕಡೆ ಇರಲ್ಲ, ಈ ಅಬ್ಜೆಕ್ಷನ್ನು ಎರಡು ಕೇಳ್ತಾರೆ. ನಾದ್ಯ ಪ್ರಮಾಣ ಇಲ್ಲ ಅನ್ಬೇಡಿ, ಪ್ರಮಾಣ ಇದೆ. ಅಣೋರಣೀಯಾನ್ ಇತ್ಯಾದಿ ಆಗಮಸ್ಯ ಉಭಯ ಕಾರ್ಯದರ್ಶನ ಅನುಮಾನಸ್ಯ ಉದಾಹೃತ ಪ್ರತ್ಯಕ್ಷಸ್ಯ ಚ ತತ್ರ ಪ್ರಮಾಣತ್ವಾತ್. ಅದಕ್ಕೆ ಈ ಅವನಲ್ಲಿ ಪ್ರಮಾಣ ಇಲ್ಲ, ಎರಡು ಜೊತೆ ಇದೆ ಅನ್ನೋದಕ್ಕೆ ಅಂದರೆ ಆಗಮ ಇದೆ. ನೀವು ಯಾರೋ ಹೇಳಿದಿರಿ, ಅಣೋರಣೀಯಾನ್ ಮಹತೋ ಮಹೀಯಾನ್, ಅವನಲ್ಲಿ ಮಹತ್ವನೂ ಇದೆ ಅಣುತ್ವನೂ ಇದೆ ಅಂತ ಹೇಳ್ತಾ ಇದೆ ಆಗಮ. ಇನ್ನು ವಿರುದ್ಧ ಕಾರ್ಯದರ್ಶನ, ಅವನನ್ನು ಕಟ್ಟೋಕ್ಕಾಗಲಿಲ್ಲ, ಆಮೇಲೆ ಕಟ್ಟೋಕ್ಕಾಯ್ತು. ಆಗಲಿಲ್ಲ ಯಾಕೆ? ಮಹತ್. ಆಯಿತು ಯಾಕೆ? ಅಣುತ್ವ. ಹೀಗೆ ಉಭಯ ಕಾರ್ಯದರ್ಶನ, ಅದು ಕಟ್ಟಕ್ಕೆ ಆಗದ ಒಂದು ಕಾರ್ಯ, ಕಟ್ಟುವ ಒಂದು ಕಾರ್ಯ, ಇವೆರಡರಿಂದಾಗಿ ಅವನಲ್ಲಿ ಏನು ಊಹೆ ಮಾಡಬಹುದು ನಾವು ನೀವೆಲ್ಲ? ಅವನು ಅಣುನೂ ಆಗಿದ್ದಾನೆ, ಮಹತ್ವನೂ ಆಗಿ, ಅನುಮಾನ. ಇದನ್ನು ನಾವು ನೋಡಿಲ್ಲ, ಯಶೋದೆ ಕಣ್ಣಿಂದ ನೋಡಿದ್ದಾಳೆ, ಅವಳ ಪ್ರತ್ಯಕ್ಷ. ಹಾಗಾದರೆ ಭಗವಂತನಲ್ಲಿ ವಿರುದ್ಧ ಧರ್ಮಗಳು ಇವೆ ಅನ್ನೋದಕ್ಕೆ ಆಗಮ, ಅನುಮಾನ, ಪ್ರತ್ಯಕ್ಷ ಮೂರು ಪ್ರಮಾಣ ಇದೆ. ಇನ್ನು ವಿರುದ್ಧ ಆದ್ದರಿಂದ ಒಂದು ಕಡೆ ಸೇರಲ್ಲ ಅಂತ ನಿಮ್ಮ ಊಹೆ. ದ್ವಿತೀಯೇಪಿ ಕಿಂ ವಿರೋಧಃ ಪ್ರಮಾಣೇನ ಅಥ ಪರಸ್ಪರಂ. ವಿರೋಧ ಅಂದರೆ ಅವನಲ್ಲಿ ಅಣುತ್ವವೂ ಇದೆ ಮಹತ್ವನೂ ಇದೆ ಅನ್ನೋದಕ್ಕೆ ಇನ್ನೊಂದು ಪ್ರಮಾಣದಿಂದ ವಿರೋಧ ಹೇಳಬೇಕು. ಅವನಲ್ಲಿ ಅಣುತ್ವ ಮಹತ್ವಗಳು ಎರಡು ಇಲ್ಲ ಅಂತ ಹೇಳುವ ಪ್ರಮಾಣದಿಂದ ಹೇಳಬೇಕು. ಅಂಥದ್ದು ಹೇಳಕ್ಕೆ ಬರಲ್ಲ. ನ ಪ್ರಥಮಃ ವಿಪರೀತ ಪ್ರಮಾಣ ಅದರ್ಶನಾತ್. ಅವನಲ್ಲಿ ವಿರುದ್ಧ ಧರ್ಮಗಳು ಇರ್ತವೆ ಅಂತ ನಾವು ಹೇಳಿದ್ದೆವು, ಇಲ್ಲ ಅಂತ ಹೇಳುವ ವಿರುದ್ಧ ಪ್ರಮಾಣ ಇಲ್ಲ. ಇನ್ನು ಎರಡು ಒಂದು ಕಡೆ ಇರಲ್ಲ, ಆದ್ದರಿಂದ ಭಗವಂತನಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಊಹೆ ಮಾಡಬೇಕು. ಅದಕ್ಕೋತ್ತರ ದ್ರವ್ಯತ್ವಾದೇಸ್ತು ಉಕ್ತ ಪ್ರಮಾಣ ವಿರುದ್ಧತ್ವೇನ ಕಾಲಾತ್ಯಯಾಪದಿಷ್ಠತ್ವಾತ್. ಅಲ್ಲ, ವಿರುದ್ಧವಾದ ಬಾಧಕ ಇಲ್ಲ ಅಂತೀರಿ, ಇದೆ. ಪರಮಾತ್ಮನು ಒಂದು ದ್ರವ್ಯ ಆದ್ದರಿಂದ ಅಲ್ಲಿ ಅಣುತ್ವ ಮಹತ್ವಗಳು ಜೊತೆಯಾಗಿ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ಪ್ರಪಂಚದಲ್ಲಿ ಕಾಣುವ ಎಲ್ಲ ದ್ರವ್ಯಗಳಲ್ಲೂ ಒಂದು ಅಣುತ್ವ ಇರ್ತದೆ, ಒಂದು ಮಹತ್ವ ಇರ್ತದೆ, ಎರಡು ಜೊತೆಯಲ್ಲಿ ಇರಲ್ಲ. ಬ್ರಹ್ಮನು ಒಂದು ದ್ರವ್ಯ ಆಗಿದ್ದಾನೆ, ಅವನಲ್ಲಿ ಎರಡು ಜೊತೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಅನುಮಾನದ ವಿರೋಧ ಹೇಳ್ತೇವೆ. ಅಂದರೆ ಯಾವುದಕ್ಕೆ? ಶ್ರುತಿಗೆ ಅನುಮಾನದ ವಿರೋಧ ಮಾಡ್ತೀರಾ? ಸಿಂಹದ ಜೊತೆ ಮೊಲ ಯುದ್ಧಕ್ಕೆ ಬರುತ್ತಾ? ಶ್ರುತಿ ಅನ್ನೋದು ಸಿಂಹ, ಅದಕ್ಕೆ ಅನುಮಾನದ ವಿರೋಧ ಹೇಳಬಾರದು, ಅದು ದುಷ್ಟ. ಕಿಂಚ ಆಕಾಶಸ್ಯ, ಇದು ಒಂಚೂರು ಸೂಕ್ಷ್ಮವಾದ ವಿಷಯ, ತರ್ಕಕ್ಕೆ ಸಂಬಂಧಪಟ್ಟ ವಿಷಯ. ಇಲ್ಲಿ ಅಪೋನೆಂಟ್ ಯಾರು ಅಂದರೆ ತಾರ್ಕಿಕರು.
ಅದ್ವೈತಿಗಳಲ್ಲ. ಅವರು ಬ್ರಹ್ಮನಲ್ಲಿ ಅಣುತ್ವ ಮಹತ್ವ ಎರಡೂ ಇಲ್ಲ ಅಂತ ಹೇಳ್ತಾರೆ. ಅವರು ಅದು ವಿರುದ್ಧ, ಅದು ಇರೋಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಅವರು ಅಪೋನೆಂಟ್. ನೀವೇ ಒಪ್ಪಿದ್ದೀರಿ ಅಂತ ತೋರಿಸ್ಕೊಡ್ತಾರೆ ಇಲ್ಲಿ ಟೀಕಾಕೃತ್ಪಾದರು. ಇಷ್ಟು ಮುಂದಿನ ಪ್ಯಾರಾದ ತಾತ್ಪರ್ಯ. ಆಕಾಶಸ್ಯ ಪರಮಾಣು ಸಂಯೋಗಃ ಕಿಂ ಆಕಾಶ ಏಕದೇಶೇ ವರ್ತತೆ ಉತ ಆಕಾಶ ಏವ ಆದ್ಯೇಪಿ ಕಿಂ ಏಕದೇಶಃ ನಾಮ ಅವಯವಃ ಪ್ರದೇಶೋ ವಾ ನಾದ್ಯಃ ಅನಭ್ಯುಪಗಮಾತ್ ದ್ವಿತೀಯೇ ಕಿಂ ಅಸೌ ಆಕಾಶಸ್ವರೂಪಮೇವ ಅಥ ಅರ್ಥಾಂತರಂ ಆದ್ಯಃ ಅಂತ್ಯೇ ಅಂತರ್ಭವತಿ ದ್ವಿತೀಯಃ ಅಪಿ ಅಭ್ಯುಪಗಮವಿರುದ್ಧಃ ಔಪಾಧಿಕಾಂಗೀಕಾರೇ ತು ಆತ್ಮಾಶ್ರಯಾದಿಕಂ ನ ದ್ವಿತೀಯಃ ಭೇರೀಸಂಯೋಗಸ್ಯಾಪಿ ತಥಾತ್ವಾಪತ್ತೇಃ ತಥಾ ಚ ಸರ್ವತ್ರ ಶಬ್ದ ಉಪಲಬ್ಧಿ ಪ್ರಸಂಗಾತ್ ಅತಃ ಪರಮಾಣು ಸಂಯೋಗಾರ್ಥಂ ಆಕಾಶಃ ಅಣುಃ ಅಭ್ಯುಪಗಂತವ್ಯಃ ಇತಿ ವ್ಯಭಿಚಾರಶ್ಚ. ನೈಯಾಯಿಕರಿಗೆ ಕೇಳ್ತೇವೆ, ಅವನ ಆಕಾಶ ವಿಭು ಅಂತ ಒಪ್ಪಿದ್ದಾನೆ. ವಿಭು ಅಂದರೆ ಎಲ್ಲ ಕಡೆ ವ್ಯಾಪಿಸಿಕೊಂಡಿದೆ. ಅಲ್ಲಿ ಏನಿದೆ? ಅಣುತ್ವ ಇದೆಯೋ ಮಹತ್ವ ಇದೆಯೋ? ಮಹತ್ವ ಇದೆ, ಅವನು ಒಪ್ಪಿದ್ದಾನೆ. ಇವಾಗ ಟೀಕಾಕೃತ್ಪಾದರು ನೀನು ಅಣುತ್ವ ಇದೆ ಅಂತಲೂ ಒಪ್ಕೊಳ್ಬೇಕು ಅಂತ. ಅಣುತ್ವ ಮಹತ್ವಗಳು ವಿರುದ್ಧ ಅಂತ ಅವನ ಆಬ್ಜೆಕ್ಷನ್. ಆಕಾಶದಲ್ಲಿ ನೀನು ಈಗಾಗಲೇ ಒಪ್ಪಿದಿ ಏನು? ಮಹತ್ವವನ್ನು. ಅಲ್ಲಿ ಅಣುತ್ವವನ್ನು ಒಪ್ಕೋಬೇಕು. ಇದು ಫೋರ್ಸ್ ಮಾಡ್ತಿದ್ದಾರೆ ಟೀಕಾಕೃತ್ಪಾದ. ಅಲ್ಲಿಗೆ ಆಕಾಶದಲ್ಲಿ ಅಣುತ್ವನೂ ಬಂತು, ಮಹತ್ವನು ಬಂತು. ಎರಡು ವಿರುದ್ಧ ಧರ್ಮಗಳು ಒಂದು ಕಡೆ ಸೇರ್ತವು. ಇಷ್ಟು ಪ್ರೂವ್ ಮಾಡ್ತಿದ್ದಾರೆ. ಇವಾಗ ಆಕಾಶಕ್ಕೆ ದೊಡ್ಡದದು ಪರಮಾಣುವಿನ ಜೊತೆ ಅಟಮ್ ಸಂಯೋಗ ಇದೆಯೋ ಇಲ್ಲವೋ ಹೇಳಿ? ಇರಲೇಬೇಕು. ಯಾಕೆಂದರೆ ಪ್ರಪಂಚದಲ್ಲಿ ಇರುವ ವಸ್ತುಗಳಿಗೆಲ್ಲ ಆಕಾಶದ ಸಂಬಂಧ ಇದೆ. ಹಾಗಾದರೆ ಪರಮಾಣುವಿನ ಅತ್ಯಂತ ಪುಟ್ಟ ವಸ್ತುವಿನ ಜೊತೆಯೂ ಆಕಾಶಕ್ಕೆ ಸಂಯೋಗ ಇದೆ. ಆ ಸಂಯೋಗ ಆಕಾಶದ ಎಲ್ಲೆಡೆ ಇದೆಯೋ ಅದರ ಒಂದು ಪೋರ್ಷನಲ್ಲಿದೆಯೋ? ಏನಂತೀರಿ? ಎಲ್ಲ ಕಡೆ ಇದೆಯಾ? ಒಂದು ಪರಮಾಣು ನಾನು ಸಿಂಗಲ್ ಕೇಳಿದ್ದು, ಅದು ಇಲ್ಲಿದೆ ಅಂತ ಇಟ್ಕೊಳ್ಳಿ. ಅದು ಆಕಾಶದ ಪೋರ್ಷನಲ್ಲಿದೆಯೋ ಅಥವಾ ಎಲ್ಲೆಡೆ ಇದೆಯೋ? ಒಂದು ಕಡೆ ಅಂದರೆ ಪೋರ್ಷನಲ್ಲಿ. ಪೋರ್ಷನ್ ಒಪ್ಪಿಲ್ಲ ಆಕಾಶಕ್ಕೆ, ನಾವು ಒಪ್ತೀವಿ ಪೋರ್ಷನ್. ಆಕಾಶಕ್ಕೆ ಒಂದು ಪಾರ್ಟ್ ಇದೆ ಅಂತ ನಾವು ಒಪ್ತೀವಿ, ಪಾರ್ಟ್ ಒಪ್ಪಿಲ್ಲ. ನಮ್ಮ ದೇಹಕ್ಕೆ ಕೈ ಕಾಲು ಅಂತ ಪಾರ್ಟ್ ಇದೆ, ಆಕಾಶಕ್ಕೆ ಹೀಗಿಲ್ಲ. ಅಲ್ಲಿಗೆ ಒಂದು ಪೋರ್ಷನಲ್ಲಿ ಇಲ್ಲ ಅದು. ಹಾಗಾದರೆ ಇನ್ನೇನು ಆಪ್ಷನ್? ಪೋರ್ಷನ್ ಇಲ್ಲ, ಅಣುವಿನ ಸಂಯೋಗ ಇದೆ, ಫುಲ್. ಎಲ್ಲ ಕಡೆ ಇದೆ. ಸರಿ ನೋಡಿ, ಇಲ್ಲೊಂದು ನಗಾರಿ ಇದೆ ದೊಡ್ಡದು, ಭೇರಿ ಅಂತ ಬಂತು ನೋಡಿರಿ, ನಗಾರಿ ಇದೆ. ಈ ನಗಾರಿಯ ಸಂಯೋಗ ಆಕಾಶಕ್ಕಿದೆ. ಆಕಾಶಕ್ಕೆ ಎಲ್ಲಿದೆ? ಈ ಪೋರ್ಷನಲ್ಲೋ ಫುಲ್ಲೋ? ಫುಲ್. ನಾವು ಹಿಂದೆ ಹೇಳಿದ್ದೇವೆ, ಪರಮಾಣುವನ್ನು ಹೇಳಿ ಅವನನ್ನು ಕಟ್ಟಾಕಿದ್ದೇವೆ. ಹಾಗಾದರೆ ನಗಾರಿಯ ಸಂಯೋಗ ಆಕಾಶಕ್ಕೆ ಎಲ್ಲ ಕಡೆಯೂ ಇದೆ. ಹಾಗಾದರೆ ಫಲಿಮಾರ್ನಲ್ಲಿ ನಗಾರಿ ಬಿಡಿದರೆ ಚೆನ್ನೈವರೆಗೆ ಕೇಳಿಸ್ಬೇಕು. ಯಾಕೆ? ಎಲ್ಲ ಕಡೆ ನಗಾರಿಯ ಸಂಯೋಗ ಆಕಾಶಕ್ಕಿದೆ. ಅಂದಮೇಲೆ ಒಂದು ಕಡೆ ನಗಾರಿ ಶಬ್ದ ಮಾಡಿದರೆ ಊರೆಲ್ಲ ಕೇಳಿಸ್ಬೇಕಾದೀತು. ಆದ್ದರಿಂದ ಆಕಾಶಕ್ಕೆ ಅಣುತ್ವನೂ ಇದೆ,
ನಗಾರಿಯ ಸಂಯೋಗ ಒಂದು ಅಣು ಪ್ರದೇಶದಲ್ಲಿ ಆಗಿದೆ. ಅಂದರೆ ಪರಮಾಣುವಿನ ಸಂಯೋಗ ಎಲ್ಲಿ ಆಗಿದೆ? ಅಣು ಪ್ರದೇಶದಲ್ಲಿ. ಹಾಗಾದರೆ ಅಣುತ್ವ ಬಂತು ಆಕಾಶದಲ್ಲಿ. ಮಹತ್ವ ನೀನೇ ಒಪ್ಪಿದೆಯಾ. ಅಲ್ಲಿಗೆ ಆಕಾಶದಲ್ಲಿ ಅಣುತ್ವನೂ ಇದೆ, ಮಹತ್ವನೂ ಇದೆ. ಆಕಾಶದಲ್ಲೇ ಇದ್ದ ಮೇಲೆ ದೇವರಲ್ಲಿ ಯಾಕೆ ಇರಬಾರ್ದು ಮಹಾರಾಯ ಅಂತ ಕೇಳ್ತಿದ್ದಾರೆ. ಹೀಗೆ ನೈಯಾಯಿಕರಲ್ಲಿ ವಿರುದ್ಧ ಧರ್ಮಗಳು ಒಂದು ಕಡೆ ಇದೆ ಅಂತ ನೀನು ಒಪ್ಪಬೇಕಾಗತ್ತೆ. ಇದು ತರ್ಕ ನೋಡ್ರಿ. ಈ ವೇದದ ಅರ್ಥವನ್ನು ತೀರ್ಮಾನ ಮಾಡಬೇಕಾದರೆ ತರ್ಕ ಬೇಕು. ಯಸ್ತರ್ಕೇಣಾನುಸಂಧತ್ತೆ ಸವೇದಂ ನೇತರಃ. ಅವನು ವೇದದ ಅರ್ಥವನ್ನು ತಿಳಿತಾನೆ, ಉಳಿದವರಿಗೆ ವೇದ ಅರ್ಥ ಆಗಲ್ಲ. ಇದು ತರ್ಕ. ಇದು ಏನು ಹೇಳಿ? ಇವಾಗ ದೊಡ್ಡದು ಬೇಡಬೇಡಿ ನಮಗೆ. ಪರಮಾಣು ಸಂಯೋಗ ಇದ್ದರಿಂದ ಆಕಾಶವು ಪರಮಾಣು ಗಾತ್ರದಷ್ಟೂ ಇದೆ. ನಾವು ಹೇಳಿಕ್ಕೆ ಬರ್ತದೆ, ಆಕಾಶಕ್ಕೆ ಪೋರ್ಷನ್ಸ್ ಒಪ್ತೇವೆ ನಾವು. ಪರಮಾಣು ಗಾತ್ರವೂ ಆಕಾಶಕ್ಕಿದೆ, ಮಹತ್ವವೂ ಆಕಾಶಕ್ಕಿದೆ. ಎರಡು ಆಕಾಶದಲ್ಲಿ ವಿರುದ್ಧಗಳಲ್ಲ. ಇನ್ನು ಎರಡನೇದ್ದು ನದ್ವಿತಿ, ಪರಸ್ಪರ ವಿರುದ್ಧ ಆದ್ದರಿಂದ ಒಂದು ಕಡೆ ಸೇರೋದು ಹೇಗೆ ಅಂತ ಎರಡು ಪ್ರಶ್ನೆ. ನದ್ವಿತೀಯ ಪರಸ್ಪರ ವಿರೋಧ ಅಸಿದ್ಧೇಹೇ. ಅಣುತ್ವ ಮಹತ್ವಗಳು ಪರಸ್ಪರ ವಿರುದ್ಧ ಅಂತ ನಾವು ಒಪ್ಪೋದೇ ಇಲ್ಲ. ದೇವರಲ್ಲಿ ಒಟ್ಟಿಗಿದೆ, ಆಕಾಶದಲ್ಲಿ ಒಟ್ಟಿಗಿದೆ, ವಿರುದ್ಧ ಅಲ್ಲವೇ ಇಲ್ಲ. ನಮಗೆ ನೋಡೋಕ್ಕೆ ವಿರುದ್ಧರ ಕಾಣಿಸುತ್ತೆ ಹೊರತು ಆ್ಯಕ್ಚುಲಿ ಅವಕ್ಕೆ ವಿರೋಧ ಇಲ್ಲ. ಸಹಿ ಸರ್ವತ್ರ ಸಹ ಅನವಸ್ಥಾನ ದರ್ಶನಾದ್ವಾ ಕಲ್ಪನೀಯ ಉತ ಕ್ವಚಿತ್ ಕಿಂ ವಾ ವಿಮತಿ ಪದಾತ್ ಅನ್ಯತ್ರ ಸರ್ವತ್ರ. ಎರಡು ಧರ್ಮಗಳು ವಿರುದ್ಧ ಅಂತ ಡಿಸೈಡ್ ಮಾಡೋದು ಯಾವಾಗ? ಕೆಲವು ಕಡೆ ಜೊತೆ ಇಲ್ಲ, ಆದ್ದರಿಂದ ವಿರುದ್ಧ ಅಂತ ತೀರ್ಮಾನ ಮಾಡೋದು, ಅಥವಾ ಎಲ್ಲ ಕಡೆಯಲ್ಲೂ ಅದು ಎಲ್ಲೂ ಕೂಡ ಜೊತೆ ಆಗಿಲ್ಲ, ಆದ್ದರಿಂದ ವಿರುದ್ಧ, ಅಥವಾ ಯಾವುದು ವಿವಾದಾಸ್ಪದವಾಗಿದೆಯೋ ಅಲ್ಲಿ ಜೊತೆ ಇಲ್ಲ, ಆದ್ದರಿಂದ ವಿರುದ್ಧ. ಹೀಗೋ ಮೂರು ಪ್ರಶ್ನೆಗಳು. ಕೆಲವು ಕಡೆ ಜೊತೆ ಇಲ್ಲ, ಆದ್ದರಿಂದ ಅವುಗಳು ವಿರುದ್ಧ ಅಂತ ಹೇಳೋಣ. ನೀವು ಚೆನ್ನೈಗೆ ಹೋಗ್ತೀರಿ, ನಾನು ಬೆಂಗಳೂರಿಗೆ ಹೋಗ್ತೇನೆ. 3 ವರ್ಷದಿಂದ ನಾವಿಬ್ಬರೂ ಜೊತೆಯಾಗಿಲ್ಲ ಪಲಿಮಾರ್ನಲ್ಲಿ. ನಿಮಗೆ ವಿರೋಧ ಉಂಟಾ? ನೋಡಿ, ಕೆಲವು ಸಮಯದಲ್ಲಿ ಜೊತೆ ಇಲ್ಲ, ಕೆಲವು ಕಡೆ ಜೊತೆ ಇಲ್ಲ ಅನ್ನೋದರಿಂದ ಪರ್ಮನೆಂಟ್ ವಿರೋಧ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನೋಡಿ, ನಾದ್ಯ ಬ್ರಹ್ಮಣಿ ಶ್ರುತ್ಯಾದಿನ ಸಹಾವಸ್ಥಾನಸ್ಯ ದರ್ಶನಾತ್. ಎಲ್ಲೂ ಜೊತೆ ಇಲ್ಲ ಅಂದರೆ ವೇದ ಹೇಳಿದ ಪರಮಾತ್ಮನಲ್ಲಿ ಅಣುತ್ವ ಮಹತ್ವ ಇದೆ ಅಂತ, ಎಲ್ಲೂ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ನದ್ವಿತೀಯ ಎರಡನೇದೇನು? ಕ್ವಚಿತ್, ಕೆಲವು ಕಡೆ ಜೊತೆ ಇಲ್ಲಿಲ್ಲ ಅಂದರೆ ಆಕಾಶಮನಸೋಹೋ ಪರಸ್ಪರ ಪರಿಹಾರೇಣ ವರ್ತಮಾನಯೋರಪಿ ಭೂತತ್ವಮೂರ್ತತ್ವಯೋಃ ವಿರೋಧಾಭಾವಾತ್ ಅನ್ಯಥಾ ಪೃಥಿವ್ಯಾದೌ ತದುಭಯಂ ನ ಸ್ಯಾತ್. ಒಂದು ತಾರ್ಕಿಕರ ಉದಾಹರಣೆ ಕೊಟ್ಟಿದ್ದಾರೆ ಇದಕ್ಕೆ. ಕೆಲವು ಕಡೆ ಜೊತೆ ಇಲ್ಲ ಅಂದ್ಕೊಂಡು ಎಲ್ಲೂ ಜೊತೆಯಾಗಲ್ಲ ಅಂತ ನೀನು ಹೇಳೋಕ್ಕೆ ಬರಲ್ಲ. ಉದಾಹರಣೆಗೆ ಭೂತತ್ವ ಮೂರ್ತತ್ವ. ಭೂತತ್ವ ಪೃಥಿವಿ, ಭೂತ ಪದಾರ್ಥಗಳು ಪೃಥಿವಿ, ಅಪು, ತೇಜೋ, ವಾಯು, ಆಕಾಶ, ಈ 5ರಲ್ಲಿ ಭೂತತ್ವ ಇದೆ. ಮೂರ್ತತ್ವ ಅಂದರೆ ಯಾವುದರಲ್ಲಿ ಕ್ರಿಯೆ ಇದೆಯೋ, ಕ್ರಿಯೆ ಅಂದರೆ ಮೂಮೆಂಟ್ ಇದೆಯೋ ಅದು ಮೂರ್ತ ಅಂತ ಕರೀತಾರೆ. ಇದರಲ್ಲಿ ಪಂಚದಲ್ಲಿ ಇದೇನಿದು? ಆಕಾಶ. ಇದನ್ನು ಮೈನಸ್ ಮಾಡಿ, ಇದರಲ್ಲಿ ಕ್ರಿಯೆ ಇಲ್ಲ.
ಯಾಕೆ ಮೂವ್ ಆಗೋಕ್ಕೆ ಜಾಗನೇ ಇಲ್ಲಲ್ಲ, ಪ್ರಪಂಚ ಎಲ್ಲ ಇದೆ. ಅಲ್ಲಿಗೆ ಪೃಥಿವಿ, ಆಪು, ತೇಜೋ, ವಾಯು ಇವುಗಳಲ್ಲಿ ಚಲನೆ ಇದೆ. ಮನಸ್ಸು ಕೊನೆಯಲ್ಲಿದೆ ಅವನು 9ನೇ ಪದ. ಈ 5ರಲ್ಲಿ ಏನಿದೆ? ಮೂರ್ತತ್ವ ಇದೆ. ನೋಡಿ, ಮೂರ್ತತ್ವ ಎಲ್ಲಿದೆ? ಮನಸ್ಸಿನಲ್ಲಿದೆ. ಅದು ಭೂತದಲ್ಲಿ ಸೇರಿದೆಯಾ? ಇಲ್ಲ. ಹಾಗಾದರೆ ಮೂರ್ತತ್ವ ಇಲ್ಲಿದೆ, ಭೂತತ್ವ ಇಲ್ಲ. ಆಕಾಶದಲ್ಲಿ ಭೂತತ್ವ ಇದೆ, ಮೂರ್ತತ್ವ ಇಲ್ಲ. ಹಾಗಾದರೆ ಮೂರ್ತತ್ವ ಭೂತತ್ವಗಳು ಒಂದನ್ನು ಬಿಟ್ಟು ಒಂದಿವೆ, 4ರಲ್ಲಿ ಜೊತೆಯಾಗಿವೆ. ಇಲ್ಲಿ ಭೂತತ್ವನೂ ಇದೆ, ಮೂರ್ತತ್ವನೂ ಇದೆ. ನೋಡಿ, ಕೆಲವು ಕಡೆ ಬಿಟ್ಟಿರ್ತದೆ ಅಂದ್ಕೊಂಡು ಪರ್ಮನೆಂಟ್ ಬಿಟ್ಟಿರ್ತದೆ ಅನ್ಬೇಡ್ರಿ ಅಲ್ವಾ. ಗಂಡ ಹೆಂಡತಿ, ಗಂಡನಿಗೆ ಬೆಂಗಳೂರಲ್ಲಿ ಕೆಲಸ, ಹೆಂಡತಿಗೆ ಚೆನ್ನೈಗೆ. ಅವರು ವಾರದಲ್ಲಿ 6 ದಿವಸ ಸಪ್ರೇಟು, ಸಾಟರ್ಡೆ ಸಂಡೇ ಜೊತೆ ನೋಡ್ರಿ. ಆದ್ದರಿಂದ ಕೆಲವು ಸಮಯದಲ್ಲಿ ಕೆಲವು ಕಡೆ ಒಂದನ್ನು ಬಿಟ್ಟು ಒಂದಿರ್ತದೆ ಅಂದ್ಕೊಂಡು ಪರ್ಮನೆಂಟಾಗಿ ಡೈವರ್ಸ್ ಕೊಟ್ಟಿದ್ದಾರೆ ತೀರ್ಮಾನ ಮಾಡಬಾರ್ದು ನಾವು. ಅದು ಅನ್ಯಥ ನ ತೃತೀಯ ಅಂದರೆ ಎಲ್ಲಿ ವಿವಾದಾಸ್ಪದವಾದ ವಸ್ತು ಇದೆಯೋ ಅಲ್ಲಿ ಜೊತೆಯಲ್ಲಿಲ್ಲ. ನಿತ್ಯತ್ವಜ್ಞಾನತ್ವಯೋ ಅಶರೀರತ್ವಕರ್ತೃತ್ವಯೋ ಚ ಅನ್ಯತ್ರ ಸರ್ವತ್ರ ಸಹ ಅನವಸ್ಥಿತಯೋ ಈಶ್ವರ ಬುದ್ಧವು ಈಶ್ವರೇ ಚ ಸಮಾವೇಶ ಅಭಾವ ಪ್ರಸಂಗಾತ್ ಬೇರೆ ಎಲ್ಲೂ ಜೊತೆಯಾಗಿಲ್ಲ. ಆದ್ದರಿಂದ ವಿವಾದಾಸ್ಪದವಾದ ಕಡೆಯಲ್ಲೂ ಜೊತೆ ಇರೋಕ್ಕೆ ಸಾಧ್ಯ ಇಲ್ಲ. ಅಣುತ್ವ ಮಹತ್ವಗಳು ಪ್ರಪಂಚದಲ್ಲಿ ಎಲ್ಲೂ ಒಂದು ವಸ್ತುವಿನಲ್ಲಿ ಇಲ್ಲ, ಬ್ರಹ್ಮನಲ್ಲೂ ಇಲ್ಲ. ಹೀಗೆ ನೀನು ಹೇಳೋದಾದರೆ ನೀನೇ ಒಪ್ಪಿದ್ದಿ ಇಂಥ ಸಿಚುವೇಶನ್. ನೋಡಿ, ನಿಮ್ಮೆಲ್ಲರ ಜ್ಞಾನ ಬ್ರಹ್ಮದೇವರವರೆಗೂ ಎಲ್ಲರ ಜ್ಞಾನ ಏನಾಗಿದೆ? ಟೆಂಪ್ರವರಿ, ಅನಿತ್ಯ. ಹಾಗಾದರೆ ಜ್ಞಾನತ್ವ ಇದ್ದಲ್ಲಿ, ಅಂದರೆ ವೃತ್ತಿಜ್ಞಾನ, ಜ್ಞಾನತ್ವ ಇದ್ದಲ್ಲಿ ನಿತ್ಯತ್ವ ಇರಲ್ಲ, ನಿತ್ಯತ್ವ ಇದ್ದಲ್ಲಿ ಜ್ಞಾನತ್ವ ಇರಲ್ಲ. ಇವೆರಡು ಎಲ್ಲೂ ಜೊತೆ ಇಲ್ಲ. ಆದರೆ ದೇವರ ಜ್ಞಾನ ಏನು ಅಂತ ಹೇಳ್ತಾನೆ ನೈಯಾಯಿಕ? ಲಕ್ಷ್ಮಿಯ ಜ್ಞಾನ ಹೇಳಲ್ಲ, ಅವನು ತರಲ್ಲ. ಅವನು ದೇವರ ಜ್ಞಾನ ನಿತ್ಯ ಅಂತಾನೆ. ಹಾಗಾದರೆ ದೇವರ ಜ್ಞಾನದಲ್ಲಿ ನಿತ್ಯತ್ವ ಜ್ಞಾನತ್ವ ಕಾಂಪ್ರಮೈಸ್, ಬೇರೆಲ್ಲೂ ಕಾಂಪ್ರಮೈಸ್ ಮಾಡಿಕೊಂಡಿಲ್ಲ ಅವರು. ದೇವರ ಜ್ಞಾನದಲ್ಲಿ ಮಾತ್ರ ನಿತ್ಯತ್ವನೂ ಇದೆ. ನೈಯಾಯಿಕ ಒಪ್ಪಿದ್ದಾನೆ. ನೋಡಿ, ಇನ್ನೊಂದು ಉದಾಹರಣೆ ತೋರಿಸ್ತಾರೆ. ಯಾರದಲ್ಲಿ? ದೇವರ ಜ್ಞಾನದಲ್ಲಿ. ಅವರು ಲಕ್ಷ್ಮೀ ತರಲೇಬೇಡಿ, ಅವನು ದೇವರ ಜ್ಞಾನ ನಿತ್ಯ ಅಂತಾನೆ, ಬೇರೆ ಎಲ್ಲರ ಜ್ಞಾನ ನಿತ್ಯ ಅಂತಾನೆ. ಇನ್ನೊಂದು ಸಂದರ್ಭ, ಕರ್ತೃಗಳು. ಕರ್ತೃ ಅಂದರೆ ಕುಂಬಾರ ಮತ್ತು ನೇಕಾರ, ಇವರಿಗೆಲ್ಲ ಶರೀರ ಇರ್ತದೆ. ಲೋಕದಲ್ಲಿ ಯಾರು ಕರ್ತೃಗಳೋ, ನಾವು ಅನೇಕ ಕೆಲಸಗಳನ್ನು ಮಾಡ್ತೇವೆ, ನಾವೆಲ್ಲ ಕರ್ತೃಗಳು, ಒಂದಲ್ಲ ಒಂದು ಕೆಲಸಕ್ಕೆ. ಎಲ್ಲರೂ ಉಸಿರಾಟ ಕರ್ತೃಗಳ? ಹೌದಾ? ಉಸಿರಾಟ ಇಲ್ಲದೆ ಇರಲ್ವಾ? ಯಾರಿಗೆ ಕರ್ತೃತ್ವ ಇದೆಯೋ ಅವನಿಗೇನಿರ್ತದೆ? ಶರೀರ ಇರ್ತದೆ. ಅಶರೀರನಾದವನು ಕರ್ತೃ ಕಂಡಿಲ್ಲ. ಹಾಗಾದರೆ ಅಶರೀರ ಕರ್ತೃತ್ವ ಇವೆರಡು ಜೊತೆ ಸೇರಲ್ಲ. ದೇವರು ನೈಯಾಯಿಕ ಹೇಳ್ತಾನೆ ಅವನಿಗೆ ಶರೀರ ಇಲ್ಲ. ಯಾಕೆಂದರೆ ಅವನನ್ನು ತುಂಬಿಕೊಂಡಿರೋ ಒಂದು ಶರೀರ ಇರೋಕ್ಕೆ ಸಾಧ್ಯನಾ? ಪಾಸಿಬಲ್ಲ ಹೇಳಿ? ಯಾಕೆ ಅವನು ಎಲ್ಲ ಕಡೆ ಇದ್ದಾನೆ. ಅವನಿಗೆ ಇನ್ನೊಂದು ಕವಚ ಬಂತು ಅಂದರೆ ಅವನಿಗೆ ದೊಡ್ಡದಾಗ್ಬಿಡ್ತದೆ. ಅಲ್ಲಿಗೆ ಅವನಿಗೆ ಶರೀರ ಇಲ್ಲ, ಕರ್ತೃಗಿದ್ದಾನೆ. ನೋಡಿ, ಬೇರೆ ಕಡೆ ಎಲ್ಲೂ ಕರ್ತೃತ್ವ ಸಶರೀರತ್ವ ಜೊತೆ ಇಲ್ಲ. ಭಗವಂತನ ಬ್ರಹ್ಮನಲ್ಲಿ ಕರ್ತೃತ್ವನೂ ಇದೆ, ಸಶರೀರತ್ವ ಇಲ್ಲ, ಅಶರೀರತ್ವ ಇದೆ. ಅಶರೀರತ್ವ ಕರ್ತೃತ್ವ ಎಲ್ಲೂ ಜೊತೆಯಾಗಿದ್ದು ಕಂಡಿಲ್ಲ, ದೇವರಲ್ಲಿ ಜೊತೆಯಾಗಿದೆ. ಹೀಗೆ ಸ್ಪೆಸಿಫಿಕ್ ಕೇಸನ್ನು ನೀನೂ ಒಪ್ಪಿದ್ದೀಯಾ. ಅದರಂತೆ ಅಣುತ್ವ ಮಹತ್ವಗಳು ಬೇರೆಲ್ಲೂ ಜೊತೆಯಲ್ಲಿಲ್ಲ, ಪರಮಾತ್ಮನಲ್ಲಿ ಜೊತೆಯಾಗಿದೆ ಅಂತ ಹೇಳೋದಕ್ಕೆ ತೊಂದರೆ ಇಲ್ಲ.
ಕಿಂಚ ಸಂಯೋಗಾದೀನಾಂ ಪ್ರದೇಶವೃತ್ತಿತ್ವಂ ಅಂಗೀಕುರ್ವತ ನ ತಾವತ್ ಪ್ರದೇಶವೃತ್ತಿತ್ವಂ ಅವಯವವೃತ್ತಿತ್ವಂ ಅಂಗೀಕರ್ತುಂ ಉಚಿತಂ ಆಕಾಶಾದೀನಾಂ ತದಭಾವಾತ್ ಅನ್ಯಧರ್ಮಸ್ಯ ಅನ್ಯವೃತ್ತಿತ್ವಾಭ್ಯುಪಗಮೇ ಅತಿಪ್ರಸಂಗಾಚ್ಚ ಕಿಂತು ಸ್ವಾತ್ಯಂತಾಭಾವ ಸಮಾನಾಧಿಕರಣತ್ವಮೇವ ವಕ್ತವ್ಯಂ ತಥಾ ಚ ಭಾವಾಭಾವಯೋಃ ಅನ್ಯತ್ರ ಸರ್ವತ್ರ ಸಹ ಅನವಸ್ಥಿತಯೋಃ ಕಥಂ ವಿರೋಧಃ ನ ಭವೇತ್ ದರ್ಶನಾದಿತಿ ಚೇತ್ ಸಮಂ ಪ್ರಕೃತೇಪಿ. ಇನ್ನೊಂದು ನೈಯಾಯಿಕರ ಮತ ಬಂದ ಕೂಡಲೇ ಟೀಕಾಚಾರ್ಯರು ಸುಧಾನೆ ಮರೆತು ಬಿಡ್ತಾರೆ, ಎಲ್ಲ ಅಲ್ಲಿ ಹೋಗ್ಬಿಡ್ತಾರೆ ಅವರು. ನೈಯಾಯಿಕರು ಸಂಯೋಗವನ್ನು ಪ್ರದೇಶ ವೃತ್ತಿ ಅಂತಾರೆ. ನೋಡಿ, ಉದಾಹರಣೆಗೆ ನಾನು ಈ ಟೇಬಲನ್ನು ಮುಟ್ಕೊಂಡಿದ್ದೇನೆ, ಹೌದಾ? ನಾನು ಟೇಬಲ್ ಮುಟ್ಟಿದ್ದೇನೋ ಹೇಗೆ? ಟೇಬಲ್ ಅಂದ್ರೇನು? ಇದು ಡೆಸ್ಕ್ ಅಂದ್ರೇನು? ಇಷ್ಟು ಈ ಕೈ ಕಾಲು ಎಲ್ಲ ಸೇರಿ ತಾನೇ ಡೆಸ್ಕು. ನಾನು ಡೆಸ್ಕ್ ಮುಟ್ಟಿದ್ದೇನೋ ಹೇಗೆ? ಅದರ ಒಂದು ಪೋರ್ಷನ್ ಮುಟ್ಟಿದ್ದೇನೆ. ಪೋರ್ಷನ್ ಡೆಸ್ಕ್ ಅಲ್ಲ. ಇಷ್ಟು ಕಟ್ ಮಾಡಿ ನಾನು ಕೈಯಲ್ಲಿ ಹಿಡ್ಕೊಂಡ್ರೆ ಡೆಸ್ಕ್ ಅದು. ಹಾಗಾದರೆ ನಾನು ಇಷ್ಟು ಕೈ ಹಿಡಿದ್ರೆ ನನ್ನ ಸಂಯೋಗ ಡೆಸ್ಕಿಗಿದೆಯೋ ಡೆಸ್ಕಿನ ಪೋರ್ಷನಿಗಿದೆಯೋ? ಪೋರ್ಷನಿಗಿದೆ. ಸಂಯೋಗವು ಪ್ರದೇಶ ವೃತ್ತಿ ಅಂತ ಅವನು ಒಪ್ಪಿದ್ದಾನೆ. ಯಾವತ್ತೂ ಸಂಯೋಗ ಒಂದು ಪ್ರದೇಶದಲ್ಲಿ ಇರ್ತದೆ. ಸಪೋಸ್ ಈ ಜಮಖಾನವನ್ನು ಇಲ್ಲಿ ಕೆಳಗಡೆ ಏನಿದೆಯೋ ಅದರಲ್ಲಿ ಹಾಸಿದ್ದೀರಿ. ಆ ವಸ್ತುವಿಗೆ ಈ ಜಮಖಾನದ ಪೂರ್ಣ ಅವಯವದಲ್ಲಿ ಸಂಯೋಗ ಇದೆಯಾ ಹೇಗೆ? ಈ ಜಮಖಾನ ಹೀಗೆ ಹಾಸಿದ್ದಾರೆ, ಇಲ್ಲೊಂದು ಬೆಂಚ್ ಇಟ್ಟಿದ್ದಾರೆ ಅಂತ ಇಟ್ಕೊಳ್ರಿ, ಮಂಚ. ಆ ಮಂಚಕ್ಕೆ ಪೂರ್ಣ ಈ ಜಮಖಾನ ಮುಟ್ಕೊಂಡಿದೆಯೇ ಹಾಗೆ? ಇಲ್ಲ. ಯಾಕೆ? ನೋಡಿ, ಕಾಲಲ್ಲಿಲ್ಲ, ಇದರ ಅಡಿಯಲ್ಲಿ ಕೆಳಗಡೆ ಇಲ್ಲ. ಅಲ್ಲಿಗೆ ಯಾವುದೇ ಸಂಯೋಗ ತಗೊಳ್ಳಿ, ಅದು ವಸ್ತುವಿನ ಒಂದು ಪೋರ್ಷನಲ್ಲಿ ಇರೋದು. ಇದನ್ನೇ ಪ್ರದೇಶ ವೃತ್ತಿ ಅಂತ ಅರ್ಥ ಮಾಡ್ತಾನೆ. ಇದ್ರ ಮೇಲೆ ಟೀಕಾಚಾರರು ಪ್ರಶ್ನೆ ಮಾಡ್ತಾರೆ. ಪ್ರದೇಶ ವೃತ್ತಿ ಅಂದರೆ ಒಂದು ಪೋರ್ಷನಲ್ಲಿ ಸಂಯೋಗ ಇದೆ ಅಂದರೆ ನನ್ನ ಕೈಯ ಸಂಯೋಗ ಡೆಸ್ಕಿಗಿಲ್ಲ ಅಂತ ಅದೀತು. ಯಾಕೆಂದರೆ ಆ ಪ್ರದೇಶ ಡೆಸ್ಕ್ ಅಲ್ಲ. ನನ್ನ ಕೈ ಶರೀರನ ಅಲ್ಲ. ಅಲ್ಲಿಗೆ ಡೆಸ್ಕಿನ ಈ ಪೋರ್ಷನ್ ಡೆಸ್ಕ್ ಅಲ್ಲ. ಅಲ್ಲಿಗೆ ಪ್ರದೇಶ ವೃತ್ತಿ ಅನ್ನೋದಕ್ಕೆ ಪೋರ್ಷನಲ್ಲಿದೆ ಅಂತ ಅರ್ಥ ಅಲ್ಲ. ಮತ್ತೇನರ್ಥ? ಸಂಯೋಗವು ಪ್ರದೇಶ ವೃತ್ತಿ ಅಂತಂತಾನೆ. ಪ್ರದೇಶ ವೃತ್ತಿ ಅಂದರೆ ಪೋರ್ಷನಲ್ಲಿದೆ ಅಂತ ಅರ್ಥ ಅಲ್ಲ. ಸಂಯೋಗ ಇರುವಲ್ಲೇ ಸಂಯೋಗದ ಅಭಾವ ಇದೆ. ನೋಡಿ, ಪುಸ್ತಕದ ಸಂಯೋಗ ಈ ಡೆಸ್ಕಿಗಿದೆ. ಪುಸ್ತಕದ ಸಂಯೋಗದ ಅಭಾವವೂ ಡೆಸ್ಕಲ್ಲಿದೆಯೋ ಇಲ್ವೋ? ಇದೆ. ಇಷ್ಟರಲ್ಲಿ ಇದೆ, ಇಲ್ಲಿ ಇಲ್ಲ. ನೋಡಿ, ಅಲ್ಲಿಗೆ ಸಂಯೋಗದ ಅಭಾವ ಒಂದೇ ಜಾಗದಲ್ಲಿ ಇರ್ತದೆ. ಈ ಸಿಚುವೇಶನ್ ಬೇರೆ ಯಾವುದಕ್ಕೂ ಚಾನ್ಸ್ ಇಲ್ಲ. ಇಲ್ಲಿ ಆನೆಯ ಅಭಾವ ಇದೆಯೋ ಇಲ್ಲವೋ? ಇದೆ. ಆನೆ ಇದೆಯಾ? ಇಲ್ಲ. ಭಾವ ಅಭಾವಗಳು ಒಂದು ಕಡೆ ಇರಲ್ಲ. ಆದರೆ ಸಂಯೋಗಾಭಾವಗಳು ನೋಡಿ, ಉಳಿದೆಲ್ಲ ಭಾವಾಭಾವಗಳು ಜೊತೆ ಇರಲ್ಲ. ಸಂಯೋಗಾಭಾವಗಳು ಜೊತೆ ಇರ್ತವೆ. ಒಪ್ಪಿದೆಯಲ್ಲ? ಎಲ್ಲೂ ಜೊತೆಯಾಗದ ಭಾವಾಭಾವಗಳು ಸಂಯೋಗಾಭಾವಕ್ಕಾಗೋ ಜೊತೆಯಾಗಿರ್ತದೆ. ಹಾಗೆ ಎಲ್ಲೂ ಜೊತೆಯಾಗಿ ಇಲ್ಲದ ಅಣುತ್ವ ಮಹತ್ವಗಳು ಬ್ರಹ್ಮನಲ್ಲಿ ಜೊತೆಯಾಗಿದೆ. ಯಾಕೆ ಆಶ್ಚರ್ಯಪಡ್ತಿ ಅಂತ ಕೇಳ್ತಾರೆ. ತಸ್ಮಾತ್ ಅನ್ಯತ್ರ ಸರ್ವತ್ರ ಸಹ ಅನವಸ್ಥಿತಂ ಕಥಂ ನಾಮ
ಸಹ ಅವತಿಷ್ಠತೆ ಇತ್ಯೇವಂ ಪ್ರಶ್ನಮಾತ್ರಂ ಅವಶಿಷ್ಯತೆ. ಆದ್ದರಿಂದ ಬೇರೆಲ್ಲೂ ಜೊತೆಯಾಗದ ಅಣುತ್ವ ಮಹತ್ವಗಳು ಬ್ರಹ್ಮನಲ್ಲಿ ಜೊತೆ ಹೇಗಾಯಿತು ಅಂತ ಒಂದು ಜಿಜ್ಞಾಸೆ ಅಷ್ಟೇ ಉಳೀತದೆ. ಆಗಲಿಕ್ಕೆ ಸಾಧ್ಯ ಇಲ್ಲ, ಇಂಪಾಸಿಬಲ್ ಅನ್ನೋಂಗಿಲ್ಲ, ಪಾಸಿಬಿಲಿಟಿ ಇದೆ. ಅದಕ್ಕೆ ಹೇಗೆ ಇರೋಕ್ಕೆ ಸಾಧ್ಯ? ನಮ್ಮಲ್ಲಿ ವಿರುದ್ಧವಾದ ಧರ್ಮಗಳು ಇರೋದಿಲ್ಲ, ಆದರೆ ಬ್ರಹ್ಮನಲ್ಲಿ ವಿರುದ್ಧವಾದ ಧರ್ಮಗಳು ಹೇಗಿರೋಕ್ಕೆ ಸಾಧ್ಯ? ಅದಕ್ಕೆ ತತ್ರ ವಸ್ತು ಸ್ವಭಾವ ಏವ ತಾದೃಶಃ ಇತಿ ಪರಿಹಾರಃ ನ ಚೈವಂ ಅತಿಪ್ರಸಂಗಃ ಪ್ರಮಾಣಭಾವಾಭಾವಾಭ್ಯಾಂ ತದ್ವಿದಾಸಾತ್. ಬ್ರಹ್ಮನಲ್ಲಿ ಹೇಗಿರೋಕ್ಕೆ ಸಾಧ್ಯ ಅಂದರೆ ನೋಡಿ, ನಾವು ಬೆಳಿಗ್ಗೆ ಉಪಹಾರ, ಮಧ್ಯಾಹ್ನ ಊಟ, ರಾತ್ರಿ ಇನ್ನೊಂದು ಊಟ, ಆಮೇಲೆ ಮಲ್ಕೊಳ್ಳುವಾಗ ಇನ್ನೇನಾದರೂ ಒಂಚೂರು ಬಿಸಿ ಬಿಸಿ ಕೇಸರಿ ಹಾಲೋ ಇನ್ನೊಂದು. ಸ್ವಾಮಿಗಳು ಮಧ್ಯಾಹ್ನ ಒಂದೇ ಊಟ ಮಾಡೋದು ಹೇಗೆ ಸಾಧ್ಯ? ಇದು ಇಂಪಾಸಿಬಲ್, ಸಾಧ್ಯವೇ ಇಲ್ಲ ಅಂತೀರಾ? ಅವರು ಅದನ್ನು ರೂಢಿಸಿಕೊಂಡಿದ್ದಾರೆ. ನೋಡಿ, ಕೆಲವರಿಗೆ ಖಾರ, ಮೆಣಸಿನ್ಕಾಯಿ ಕರಕರ ಅಂತ ತಿಂತಾರೆ ಅವರು. ನಾವು ಬೆಲ್ಲ, ಮೆಣಸಿನಕಾಯಿ ತಿಂತಾನೆ ಅಂತ ಅನ್ನೋದು ಬೆಲ್ಲ ತಿನ್ನುವನಿಗೆ ಇಂಪಾಸಿಬಲ್ ಅಂತ ಕಾಣುತ್ತೆ. ಅದು ಅವನ ಸ್ವಭಾವ, ಇದು ಇವನ ಸ್ವಭಾವ. ವ್ಯಕ್ತಿಯಿಂದ ವ್ಯಕ್ತಿಗೆ ಗುಣಧರ್ಮಗಳಲ್ಲಿ ವ್ಯತ್ಯಾಸ ಇದೆ. ಹಾಗೆ ಅಣುತ್ವ ಮಹತ್ವಗಳನ್ನು ಕೂಡಿಸಿಕೊಳ್ಳುವ ಸಾಮರ್ಥ್ಯ ನಮಗಿಲ್ಲ. ಬ್ರಹ್ಮನಿಗೆ ಅಂಥ ಸಾಮರ್ಥ್ಯ ಇದೆ. ಅವನು ಅಣುವಿಗಿಂತಲೂ ಅಣು ಆಗ್ತಾನೆ, ಮಹತ್ವಗಿಂತಲೂ ಮಹತ್ವ ಆಗ್ತಾನೆ. ಅಂಥ ಸ್ವಭಾವ ವೈಚಿತ್ರ್ಯ ಇರೋದರಿಂದ ಹೇಗೆ ಅಂದರೆ ಅಂಥ ವ್ಯಕ್ತಿ ವಿಶೇಷತೆ ಅವನಲ್ಲಿ ಇದೆ. ಆದ್ದರಿಂದ ಅಲ್ಲಿ ಪಾಸಿಬಲ್ ಅಲ್ಲ. ಉಳಿದ ಕಡೆಯೂ ಇಂಥದ್ದಾಗಲಿ ಅಂದರೆ ಪ್ರಮಾಣ ಇದ್ದರೆ ಇಂಥದ್ದಾಗಲಿ ನಾವು ಒಪ್ಕೋತೀವಿ. ಪ್ರಮಾಣ ಇಲ್ಲದೇ ಇದ್ದರೆ ಆವಾಗ ವಿರುದ್ಧಗಳು ಒಂದು ಕಡೆ ಸೇರಲ್ಲ. ಪ್ರಮಾಣ ಇದ್ದರೆ ಆ ವ್ಯಕ್ತಿ ಅಂಥವನು ಅಂತ ಇಟ್ಕೊಂಡು ಅದನ್ನು ಒಪ್ಪಿಕೊಳ್ಬೇಕು. ಇದು ಏವಂ ಸತಿ ವಾಕ್ಯ ವ್ಯವಸ್ಥಾ ನ ಕ್ವಾಪಿ ಆಶ್ರಯಣೀಯ ಇತಿ ಚೇನ್ನ. ಪ್ರಮಾಣ ಇದ್ದರೆ ಎರಡು ವಿರೋಧವನ್ನು ಒಪ್ಕೊಳ್ತೀರೋ? ದೊಡ್ಡ ಅವಾಂತರ ಇದು ನೋಡಿ, ಗಂಡಾಂತರ ಬಂತು. ತತ್ವಮಸಿ ಏನು ಹೇಳುತ್ತೆ? ಜೀವಬ್ರಹ್ಮರಿಗೆ ಐಕ್ಯ. ದ್ವಾಸು ಪರ್ಣ ಸೈಜಾಸಕಾಯ. ಶ್ರುತಿ ಏನು ಹೇಳುತ್ತೆ? ಜೀವಬ್ರಹ್ಮರಿಗೆ ಭೇದ. ಶ್ರುತಿ ಹೇಳಿದ್ದಲ್ಲ, ಭೇದ ಐಕ್ಯ ಎರಡು ವಿರುದ್ಧ. ಹೇಗೆ ಅಂದರೆ ಶ್ರುತಿ ಹೇಳಿದೆ, ಒಪ್ಕೊಳ್ಳಿ. ಮಾಡ್ತೀರಾ? ಇಲ್ಲಿ ಕಾಂಪ್ರಮೈಸ್ ಮಾಡ್ತೀರಾ? ನಿಮ್ಮದು ಥಿಯರಿ ಏನು? ಅಣುತ್ವ ಇರುವಲ್ಲಿ ಮಹತ್ವ ಇರಲ್ಲ, ಮಹತ್ವ ಇರುವಲ್ಲಿ ಅಣುತ್ವ ಇಲ್ಲ, ದೇವರಲ್ಲಿ ಎರಡೂ ಇದೆ ಅಂತ ಶ್ರುತಿ ಹೇಳ್ತಾ ಇದೆ, ಒಪ್ಕೊಳ್ಬೇಕು, ತಕರಾರು ಮಾಡಬಾರ್ದು. ಹಾಗಾದರೆ ಶ್ರುತಿ ಹೇಳಿದರೆ ಅದರ ಮೇಲೆ ತಕರಾರು ಮಾಡಬಾರ್ದು ಅಂತಂದರೆ ಬ್ರಹ್ಮನಿಗೂ ಜೀವನಿಗೂ ಐಕ್ಯವನ್ನು ಒಪ್ಕೊಳ್ಳಿ, ಬ್ರಹ್ಮನಿಗೆ ಜೀವನಿಗೂ ಭೇದವನ್ನು ಒಪ್ಕೊಳ್ಳಿ ಅಂದರೆ ಅಲ್ವಾ? ಇದು ಆಬ್ಜೆಕ್ಷನ್ ಆಯಿತಾ? ಪ್ರಮಾಣ ಸ್ವರೂಪ ಅವಧಾರಣೇತು ಏವಮೇತತ್ ಇತ್ಯಂಗೀಕಾರಾತ್. ಇಲ್ಲಿ ಐಕ್ಯವನ್ನು ಒಪ್ಕೊಳ್ಳಿ, ಭೇದವನ್ನು ಒಪ್ಕೊಳ್ಳಿ ಅಂದರೆ ಒಪ್ಕೊಳ್ಳಲ್ಲ. ಒಪ್ಕೊತಿದ್ದು ಯಾವಾಗ ಎರಡೂ ವಾಕ್ಯಗಳು ಬೇರೆ ಅರ್ಥ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತಾದರೆ ಆವಾಗ ಶ್ರುತಿ ಹೇಳಿದೆ, ಎರಡನ್ನು ಒಪ್ಕೊಳ್ಬೇಕು, ಒಪ್ಕೋದು. ಆದರೆ ತತ್ವಮಸಿ ಅನ್ನೋ ಶ್ರುತಿಗೆ ಬೇರೆ ಅರ್ಥ ಹೇಳಲಿಕ್ಕೆ ಬರ್ತದೆ ಅಲ್ವಾ? ಪೃಥಗುಪದೇಶಾತ್ ಸೂತ್ರಕಾರರೇ ಹೇಳಿದ್ದಾರೆ. ತತ್ವಮಸಿ ಅನ್ನೋದಕ್ಕೆ ಸ್ಥಾನೈಕ್ಯ ಮತ್ಯೈಕ್ಯ ಇದನ್ನಿಟ್ಕೊಂಡು ಕೂಡಿಸಿ ಅಂತ. ಅಲ್ಲಿಗೆ ಆ ಪ್ರಮಾಣಕ್ಕೆ ನಿರವಕಾಶತ್ವ ಇದ್ದರೆ, ಐಕ್ಯವನ್ನು ಹೇಳದ ಹೊರತು ಆ ವಾಕ್ಯವನ್ನು ಸರಿಪಡಿಸೋಕ್ಕೆ ಬರೋದೇ ಇಲ್ಲ ಅಂತಿದ್ದರೆ ಹೌದು, ಬ್ರಹ್ಮನ ಐಕ್ಯನೂ ಇದೆ, ಬ್ರಹ್ಮನ ಭೇದವೂ ಇದೆ, ಒಪ್ಕೊಳ್ಳೋದು ಅನಿವಾರ್ಯ. ಆದರೆ ಬೇರೆ ಅರ್ಥ ಇದ್ದಾಗ ವಿರುದ್ಧವಾದ ಎರಡನ್ನೂ ಒಪ್ಪಿಕೊಳ್ಳಿ ಅಂತ ಫೋರ್ಸ್ ಮಾಡೋದು. ಆದ್ದರಿಂದಲೇ ಬ್ರಹ್ಮಸೂತ್ರದ 2ನೇ ಅಧ್ಯಾಯ ಹೊರಟಿದೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ 2ನೇ ಅಧ್ಯಾಯ ವಿರೋಧಾಧ್ಯಾಯ ತಾನೆ. ಅವಿರೋಧಾಧ್ಯಾಯ ಅಂದ್ರೇನು? ಶ್ರುತಿಗಳಿಗೆ ವಿರೋಧ ಬಂದಾಗ ಅದನ್ನು ಪರಿಹಾರ ಮಾಡೋದು. ಆ ವಿರೋಧ ಶ್ರುತಿಗಳಿಗೆ
ಒಂದು ಶ್ರುತಿಗೆ ಇನ್ನೊಂದು ಶ್ರುತಿಯಿಂದ ವಿರೋಧ ಬರ್ತದೆ. ಶ್ರುತಿಯಿಂದ ಶ್ರುತಿಗೆ ವಿರೋಧ ಬಂದಾಗ ಎರಡೂ ಒಪ್ಕೊಳ್ಬೇಕು ಅಂದರೆ ಆ ಅಧ್ಯಾಯವೇ ವ್ಯರ್ಥ. ವಿರೋಧ ಬಂದಾಗ ಪರಿಹಾರ ಮಾಡ್ತಾರೆ ಸೂತ್ರಕಾರ. ನೋಡಿ, ಉದಾಹರಣೆಗೆ ಮುಖ್ಯ ಪ್ರಾಣನಿಗೆ ಉತ್ಪತ್ತಿ ಇಲ್ಲ ಹೇಳುವ ಒಂದು ಶ್ರುತಿ, ಮುಖ್ಯ ಪ್ರಾಣನಿಗೆ ಉತ್ಪತ್ತಿ ಇದೆ ಅಂತ ಹೇಳುವ ಶ್ರುತಿ. ಉತ್ಪತ್ತಿ ಇಲ್ಲ, ಉತ್ಪತ್ತಿ ಇದೆ, ಎರಡೂ ಒಪ್ಕೋತೀರಾ? ಅದನ್ನು ಹೀಗೆ ಶ್ರುತಿಗಳಿಗೆ ವಿರೋಧ ಬಂದಾಗ ಆವಾಗ ಅತ ಏವ ಪ್ರಾಣ ಸೂತ್ರಕಾರ ಹೇಳಿದರು, ಬ್ರಹ್ಮನಿಂದ ಮುಖ್ಯ ಪ್ರಾಣ ಹುಟ್ಟೇ ಹುಡ್ತಾನೆ. ಆಮೇಲೆ ಉತ್ಪತ್ತಿ ಇಲ್ಲ ಅನ್ನೋದಕ್ಕೆ, ಉತ್ಪತ್ತಿ ಇಲ್ಲ ಅಂದರೆ ಅವನ ಜ್ಞಾನಕ್ಕೆ ಎಂದೂ ತಿರೋಧಾನ ಇಲ್ಲ ಅಂತ ಅರ್ಥ. ಇದು ಹೀಗೆ ಅರ್ಥ ಮಾಡಿಕೊಂಡು ಶ್ರುತಿಗಳಿಗೆ ವಿರೋಧ ಬಂದಾಗ ಪರಿಹಾರ ಮಾಡೋಕ್ಕೆ ಸಾಧ್ಯ ಇದ್ದರೆ ವಿರೋಧವನ್ನು ಒಪ್ಕೋಬಾರ್ದು. ಪರಿಹಾರ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತಾದಲ್ಲಿ ಆವಾಗ ವಿರುದ್ಧವಾದ್ದನ್ನು ಎರಡನ್ನು ಒಪ್ಪಿಕೊಳ್ಳಬೇಕು. ಅತಏವ ಮೀಮಾಂಸಾ ಅವೈಯರ್ಥ್ಯಂ ಅತಏವ ನ ಮೀಮಾಂಸಾ ವೈಯರ್ಥ್ಯಂ ಇತಿ. ಮೀಮಾಂಸಾ ಅಂದರೆ ಬ್ರಹ್ಮಸೂತ್ರ. ಈ ಶ್ರುತಿಗಳಿಗೆ ವಿರೋಧ ಬಂದಾಗ ಯುಕ್ತಿಯಿಂದ ಮೀಮಾಂಸಾದಿಂದ ಪರಿಹಾರ ಮಾಡೋದು ಅಗತ್ಯ ಇಲ್ಲ, ಎರಡನ್ನೂ ಒಪ್ಕೊಳ್ಳೋದಾದರೆ ಮೀಮಾಂಸಾ ವ್ಯರ್ಥ. ಯಾವತ್ತೂ ಸಾರ್ಥಕ ಆಗತ್ತೆ, ವಿರೋಧ ಪರಿಹಾರ ಮಾಡಲಿಕ್ಕೆ ಬರುತ್ತೆ ಅನ್ನೋದನ್ನು ತೋರಿಸೋಕ್ಕೆ ಮೀಮಾಂಸಾ ಹೊರಟಿದೆ. ಹೇಳಿ. ಹಾಂ, ಅಲ್ರಿ, ಹಾಗೆ ಅಲ್ಲ, ಅದಲ್ಲ, ಆ ಪ್ರಶ್ನೆ ಅಲ್ಲ. ಅವರು ಬ್ರಹ್ಮನಲ್ಲಿ ಅಣುತ್ವ ಮಹತ್ವ ಎರಡನ್ನೂ ಒಪ್ಕೊಳ್ಳಲ್ಲ. ಅಲ್ಲ, ಯುಕ್ತಿಯನ್ನೆಲ್ಲ ಒಪ್ಕೊಳ್ಳೋದೇ ಇಲ್ಲ ಅವರು. ಅದೆರಡು ವಿರುದ್ಧ. ಆದ್ದರಿಂದ ಅಸ್ಥೂಲಂ ಅನಣು ಅನ್ನೋದಕ್ಕೆ ಸ್ಥೂಲತ್ವ ಅಣುತ್ವನೂ ಇದೆ ಮಹತ್ವನೂ ಇದೆ ಅಂತ ಅರ್ಥ ಮಾಡಬೇಡ್ರಿ ಅಂತಾರೆ ಅವರು. ಅವನು ಮಹತೋ ಮಹೀಯಾನ್, ಸರಿ, ಅಣೋರಣೀಯಾನಲ್ಲ ಹಾಗಂತಾರೆ ಅವರು. ಆ ಶ್ರುತಿಗೆ ಬೇರೆ ಅರ್ಥ ಮಾಡ್ತಾರೆ ಅವರು. ನಾವು ಹೇಳೋದು ಅಗತ್ಯ ಇಲ್ಲ, ಅಣುತ್ವ ಮಹತ್ವಗಳು ಅವನಲ್ಲಿ ಅಣೋರಣೀಯ ಅನ್ನೋದಕ್ಕೆ ಯಾಕೆ ಗೌಣ ಅರ್ಥ ಮಾಡ್ತೀರಿ? ಬ್ರಹ್ಮನಲ್ಲಿ ವಿರುದ್ಧವಾದ ಕೂಡ್ತದೆ ಅಂತ ಹೇಳ್ತೀವಿ. ಯಾಕೆ ಅಂದರೆ ಅರ್ಥಾಂತರ ಮಾಡಲಿಕ್ಕೆ ನಿರವಕಾಶತ್ವ ಇರೋದರಿಂದ ಅರ್ಥಾಂತರ ಮಾಡುವ ಅವಕಾಶ ಇಲ್ಲ ಅಲ್ಲಿ. ಆದರೆ ತತ್ವಮಸಿ ಅನ್ನೋದಕ್ಕೆ ಲೋಕದ ಪ್ರಯೋಗಕ್ಕೆ ಅನುಗುಣವಾಗಿ ಅರ್ಥಾಂತರ ಮಾಡಿ ಕೂಡಿಸ್ಬೋದಾದ್ದರಿಂದ ಐಕ್ಯ ಭೇದಗಳು ವಿರುದ್ಧ. ಇಷ್ಟು ತುಂಬ ವಿಚಾರ ಮಾಡಬೇಕಾದ ವಿಷಯಗಳಿದು. ಒಳ್ಳೆಯ ಪಾಯಿಂಟ್ ಇದು, ಆಯಿತಾ? ಕೆಲವು ಕಡೆ ಶ್ರುತಿ ಹೇಳಿದ ಎರಡೂ ಅಪೋನೆಂಟ್ ವಿರುದ್ಧ ಧರ್ಮಗಳನ್ನು ನಾವು ಒಪ್ಕೋತೀವಿ. ಕೆಲವು ಕಡೆ ಶ್ರುತಿ ಹೇಳಿದ ಎರಡೂ ವಿರುದ್ಧ ಧರ್ಮಗಳನ್ನು ನಾವು ಒಪ್ಕೊಳ್ಳಲ್ಲ. ನೋಡಿ, ಬ್ರಹ್ಮ ನಿರ್ಗುಣ ಶ್ರುತಿ ಹೇಳ್ತದೆ, ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ, ಬ್ರಹ್ಮನ ನಿರ್ಗುಣ ಅಂತ. ಇನ್ನೊಂದು ಶ್ರುತಿ ಯಸ್ ಸರ್ವಜ್ಞ ಸ ಸರ್ವವಿತ್, ಅವನು ಸರ್ವಜ್ಞ, ಅವನಿಗೆ ಅನಂತ ಗುಣಗಳನ್ನು ಹೇಳುತ್ತೆ. ವಿರೋಧ ಬಂತು. ಹೀಗೆ ಶ್ರುತಿಗಳಲ್ಲಿ ವಿರೋಧ ಬಂದಾಗ ಎರಡನ್ನು ಒಪ್ಕೊಳ್ಬೇಕೋ ಒಂದನ್ನು ಮಾತ್ರ ಒಪ್ಕೊಳ್ಬೇಕು. ಎಲ್ಲಿ ನಿರವಕಾಶನೋ ಅಲ್ಲಿ ಎರಡನ್ನೂ ಒಪ್ಕೊಳ್ಳಿ, ವಿರೋಧ ಅಂತ ಬಿಡಬೇಡಿ. ಎಲ್ಲಿ ಸಾವಕಾಶನೋ ಅದರಲ್ಲಿ ಒಂದನ್ನು ಒಪ್ಕೊಂಡು ಇನ್ನೊಂದನ್ನು ರಿಜೆಕ್ಟ್ ಮಾಡಿ. ಎಷ್ಟಾಯಿತು ಗಂಟೆ? ಹಾಂ, 10:35. ಹಾಂ, ಒಂದು ಅರ್ಧ ಗಂಟೆ ಬಿಡೋಣ. 11 ಗಂಟೆಗೆ ಮತ್ತೆ ಸೇರೋಣ. ಶ್ರೀಕೃಷ್ಣ. ಪಾಠ 11-12 ತನಕ.